ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರೈಸ್ ದಿ ಲಾರ್ಡ್. ನಾವು ಈ ದಿನಗಳಲ್ಲಿ ಒಂದು ವಿಚಾರವನ್ನು ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಏನು ಆ ವಿಚಾರ ಅಂತ ನಾವು ನೋಡ್ತಾ ಹೋದ್ರೆ, ನಾವು ನಮ್ಮ ಜೀವನದಲ್ಲಿ ಬಾಧೆಗೆ ಒಳಗಾಗಲಿಕ್ಕೆ ಕಾರಣ ಏನು? ಪ್ರತಿಯೊಂದು ಕ್ರೈಸ್ತ ಕುಟುಂಬಗಳು ಒಂದೊಂದು ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. ಪ್ರತಿಯೊಂದು ಕ್ರೈಸ್ತ ಕುಟುಂಬಗಳು ಒಂದೊಂದು ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಅದು ಅವಮಾನ ಆಗಿರ್ಬೋದು, ದುಃಖ ಆಗಿರ್ಬೋದು, ರೋಗ ಆಗಿರ್ಬೋದು, ಕಣ್ಣೀರಾಗಿರ್ಬೋದು, ಏನ್ ಬೇಕಾದರೂ ಆಗಿರ್ಬೋದು. ಬಟ್ ತಂದೆ ತಾಯಿಗಳು ಹಾಗೂ ಮಕ್ಕಳು ಹಾಗೂ ಮೊಮ್ಮಕ್ಕಳು ಮೊಮ್ಮಕ್ಕಳು ಅಲ್ಲಿಯ ತನಕ 3-4 ತಲೆಮಾರುಗಳ ತನಕ ನಾವೇನ್ ಮಾಡ್ತಾ ಇದೀವಿ, ಈ ಒಂದು ಘಟನೆಗಳನ್ನು ನಾವು ನೋಡ್ತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ಆದರೆ ಇದೆಲ್ಲದಕ್ಕೂ ಕಾರಣ ಏನು ಎಂಬುದಾಗಿ ನಾವು ನೋಡಬೇಕಾದ್ರೆ, ಇದಕ್ಕೆ ನಾವೆಲ್ಲರೂ ಹೇಳ್ತೀವಿ, ಏನಾದ್ರು ಒಂದು ಸಮಸ್ಯೆ ಆಯಿತು ಅಂತ ಹೇಳಿದ್ರೆ ನಾವು ನೇರವಾಗಿ ದೂಷಣೆ ಮಾಡೋದು ಯಾರನ್ನ? ದೇವರಿಗೆ ಗಣ್ಣಿಲ್ಲ, ನನ್ನ ಕಷ್ಟ ನೋಡ್ತಾ ಇಲ್ಲ, ನಾನು ಚರ್ಚ್ಗೆ ಹೋಗ್ತಾ ಇದ್ದೀನಿ, ನಾನು ಚರ್ಚಲ್ಲಿ ಮೆಂಬರ್ ಆಗಿದ್ದೀನಿ, ನಾನು ದೇವಾಲಯದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ದೇವಾಲಯ ಕಸ ಗುಡಿಸ್ತಾ ಇದ್ದೀನಿ, ಒರೆಸ್ತಾ ಇದ್ದೀನಿ, ದೇವಾಲಯದಲ್ಲಿ ಸ್ತುತಿ ಮಾಡ್ತಾ ಇದ್ದೀನಿ, ವಾಕ್ಯಗಳನ್ನು ಚೆನ್ನಾಗಿ ಓದ್ತಾ ಇದ್ದೀನಿ, ತುಂಬಾ ಅಂದವಾಗಿ ನಾನು ರೆಡಿ ಮಾಡಿಕೊಂಡು ದೇವಾಲಯಕ್ಕೆ ಹೋಗ್ತೀನಿ, ದೇವಾಲಯಕ್ಕೆ ಫಸ್ಟ್ ಹೋಗೋದು ನಾನೇ. ಈ ಥರ ನಮ್ಮ ಆಲೋಚನೆಗೆ ತಕ್ಕಂತೆ ನಾವು ಏನು ಮಾಡ್ತಾ ಹೋಗ್ತೀವಿ, ನಮ್ಮನ್ನು ನಾವು ಸರಿದೂಗಿಸ್ಕೊಳ್ತಾ ಹೋಗ್ತೀವಿ. ಪ್ರೈಸ್ ದಿ ಲಾರ್ಡ್. ಆದರೆ ದೇವರ ಆ ಒಂದು ಸನ್ನಿಧಿಯಲ್ಲಿ ಹೇಗೆ ಇರಬೇಕು ಅನ್ನೋದು ನಾವಿನ್ನೂ ಕಲ್ತಿಲ್ಲ. ಆ ಎಲ್ಲ ನಾವು ಹೇಗಿರಬೇಕು ಅನ್ನೋದನ್ನ ತಿಳಿಸ್ಕೊಡೋದು ಯಾವುದು ಅಂತ ಹೇಳಿದ್ರೆ ಬೈಬಲ್. ಆ ಬೈಬಲ್ನ ನಾವು ತುಂಬ ದೂರ ಇಟ್ಟಿದ್ದೀವಿ. ಯಾವುದೋ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದಾರೆ, ಯಾವುದೋ ಒಬ್ಬ ವ್ಯಕ್ತಿ ತಿಳಿಸ್ಕೊಡ್ತಾ ಇದ್ದಾರೆ, ಪರವಾಗಿಲ್ಲ, ನೀವೇನು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ ಅಂತ ಹೇಳುವಂತಹ ಒಬ್ಬ ವ್ಯಕ್ತಿಗಳನ್ನು ನಾವು ನಂಬಿ ಇವತ್ತಿಗೂ ನಾವು ಜೀವಿಸ್ತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ಇವತ್ತಿಗೂ ನಾವು ಒಂದು ದಾರಿ ತಪ್ಪಿಸುವಂತ ಬೋಧಕರನ್ನ, ದಾರಿ ತಪ್ಪಿಸುವಂತ ವ್ಯಕ್ತಿಗಳನ್ನ ನಂಬಿ ನಾವು ಜೀವಿಸ್ತಾ ಇದೀವಿ ಹೊರತು ನಮ್ಮ ಕುಟುಂಬದಲ್ಲಿ ದೇವರ ವಾಕ್ಯ ಅಂದ್ರೆ ಬೈಬಲ್ ಓದಬೇಕು, ಬೆಳಗ್ಗೆ ಹೊತ್ತು ಬೈಬಲ್ ಓದಬೇಕು, ಅಥವಾ ಮಧ್ಯಾಹ್ನ ಸಮಯ ಸಿಕ್ಕಿದಾಗ ಬೈಬಲ್ ಓದಬೇಕು, ಅಥವಾ ರಾತ್ರಿ ನಾವು ಸರಿಸುಮಾರು 2 ಗಂಟೆಗಳ ಸಮಯ ನಾವು ಬೈಬಲ್ ವಾಕ್ಯಗಳನ್ನು ನಾವು ಧ್ಯಾನಿಸಬೇಕು ಎಂಬ ಅರಿವೇ ನಮಗಿಲ್ಲ. ಆ ಅರಿವೇ ನಮಗಿಲ್ಲ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದ್ಯಾ? ನಾನು ತಿಳಿಸ್ತಾರ ನಿಮಗೆ. ಏನಕ್ಕೆ ಅಂತ ಹೇಳಿದ್ರೆ, ನೋಡಿ, ನಮ್ಮ ಕುಟುಂಬಗಳಲ್ಲಿ ಹೆಣ್ಣು ಮಕ್ಕಳಿರ್ಬೋದು, ಗಂಡು ಮಕ್ಕಳಿರ್ಬೋದು, ಯಾರೇ ಇರ್ಬೋದು, ಏನಕ್ಕೆ ಇಷ್ಟೆಲ್ಲ ಒಂದು ಬಾಧೆ, ಅವಮಾನ, ದುಃಖ, ವೇದನೆ, ಕುಟುಂಬದಲ್ಲಿ ಅನ್ಯೋನ್ಯತೆ ಇಲ್ಲ, ಕುಟುಂಬದಲ್ಲಿ ಸಮಸ್ಯೆಗಳು, ಗಂಡ ಹೆಂಡತಿ ಮಧ್ಯದಲ್ಲಿ ಪ್ರೀತಿ ಇಲ್ಲ, ತಂದೆ ತಾಯಿ ಮಕ್ಕಳ ಮಧ್ಯದಲ್ಲಿ ಪ್ರೀತಿ ಇಲ್ಲ, ಮೊಮ್ಮಕ್ಕಳ ಮಧ್ಯದಲ್ಲಿ ಪ್ರೀತಿ ಇಲ್ಲ, ಯಾಕೆ ಇಲ್ಲ ಅಂತ ನೋಡ್ತಾ ಹೋದ್ರೆ, ಪ್ರೈಸ್ ದಿ ಲಾರ್ಡ್, ಅದಕ್ಕೆ ಬಲವಾದ ಕಾರಣ ಯಾರು ಅಂತ ನಾವು ನೋಡ್ತಾ ಹೋದ್ರೆ, ಅದಕ್ಕೆ ಬಲವಾದ ಕಾರಣ ನಾವೇ ಆಗಿರ್ತೀವಿ. ನಾವು ಮರ್ತೋಗ್ತೀವಿ. ಎಲ್ಲ ಮಾಡಿದ ಎಲ್ಲ ಕೆಲಸ ಕಾರ್ಯಗಳು ನಾವು ಏನ್ ಮಾಡಿರ್ತೀವೋ ಅದೆಲ್ಲವನ್ನು ನಾವು ಮರ್ತೋಗ್ತೀವಿ. ಆದರೆ ಬೇರೆಯವರು ಮಾಡಿದ ವಿಷಯಗಳು ನಮ್ಮ ಮನಸ್ಸಿನಲ್ಲಿ ಹಾಗೇ ಇರುತ್ತೆ. ಪ್ರೈಸ್ ದಿ ಲಾರ್ಡ್. ಮುಖ್ಯವಾಗಿ ಹೆಣ್ಣು ಮಕ್ಕಳು ಯಾಕೆ ಅವಮಾನಕ್ಕೊಳಗಾಗ್ತಾರೆ, ಯಾಕೆ ಹೆಣ್ಣು ಮಕ್ಕಳಿಗೆ ಜೀವನ ಇಲ್ಲ, ಜೀವನ ಇದ್ರೂ ಕೂಡ ಕಣ್ಣೀರಿನ ಜೀವನ ಯಾಕೆ ಎಂಬುದಾಗಿ ನಾವು ನೋಡ್ತಾ ಹೋದ್ರೆ, ಅದಕ್ಕೆ ಮುಖ್ಯವಾಗಿ ಸಂತ ಪೌಲರು ಬರೀತಾರೆ. ಸಂತ ಪೌಲರು ಬರೆಯೋದಕ್ಕಿಂತ ಮುಂಚಿತವಾಗಿ ನಾವು ಯಾಜಕ ಕಾಂಡದಲ್ಲಿ ನಾವು ನೋಡೋಣ. ಯಾಜಕ ಕಾಂಡ 22ನೇ ಅಧ್ಯಾಯ ವಾಕ್ಯ 31 ಹಾಗೂ 32 ವಾಕ್ಯಗಳನ್ನು ಓದೋಣ. 31 ಹಾಗೂ 32. ಈ ನನ್ನ ಆಜ್ಞೆಗಳನ್ನು ನೀವು ಅನುಸರಿಸಿ ನಡೆಯಬೇಕು. ನಾನು ಸರ್ವೇಶ್ವರ, ನನ್ನ ಪವಿತ್ರ ನಾಮದ ಘನತೆಗೆ ಕುಂದು ತರಬಾರದು. ಇಸ್ರಾಯೇಲರು ನನ್ನನ್ನು ಪರಿಶುದ್ಧನೆಂದು ಪರಿಗಣಿಸಬೇಕು. ನಿಮ್ಮನ್ನು ನನ್ನ ಸೇವೆಗೆ ಪ್ರತಿಷ್ಠಿಸಿಕೊಂಡ ಸರ್ವೇಶ್ವರನು ನಾನು. ಪ್ರೈಸ್ ದಿ ಲಾರ್ಡ್. ನನ್ನ ಆಜ್ಞೆಗಳನ್ನು ನೀವು ಅನುಸರಿಸಿ ನಡಿಬೇಕು. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ನನ್ನ ಆಜ್ಞೆಗಳನ್ನು ನೀವು ಅನುಸರಿಸಿ ನಡಿಬೇಕು. ನಂತರ ಅವ್ರು ಹೇಳ್ತಾರೆ ನೋಡಿ, ನನ್ನ ಪವಿತ್ರ ನಾಮಕ್ಕೆ ಕುಂದು ತರಬಾರದು. ಇವಾಗೆಲ್ಲ ನಾವು ಕುಂದು ತರ್ತಾ ಇದ್ದೀವಿ.
ನಾನು ಕಳೆದ ಕ್ಲಾಸಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೆ. ಪರಮಪ್ರಸಾದ ಪೆಟ್ಟಿಗೆ ಇದ್ರೂ ಕೂಡ ಅಲ್ಲಿ ನಾವು ಪಾದರಕ್ಷೆಗಳನ್ನು ಹಾಕೊಂಡು ಹೋಗ್ತೀವಿ. ದೇವಾಲಯದ ಒಳಗಡೆ ಪ್ರಭುವಿನ ವಸ್ತ್ರ ಆ ಎಲ್ಲ ಕಡೆ ಹರಡಿದೆ ಅಂತ ಬೈಬಲ್ ಹೇಳ್ತಾ ಇದೆ. ಯೆಶಾಯ ಪ್ರವಾದಿಯ ಗ್ರಂಥ 6ನೇ ಅಧ್ಯಾಯ ಆ ವಾಕ್ಯ ನೋಡಿ. 6ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನೋಡ್ಬೇಕಾದ್ರೆ, ಅವರ ಮೇಲು ವಸ್ತ್ರ ನೆರಿಗೆಯಾಗಿ ದೇವಾಲಯವಲ್ಲ ಆವರಿಸಿಕೊಂಡಿತ್ತು. ಅವರ ಮೇಲು ವಸ್ತ್ರ ನೆರಿಗೆಯಾಗಿ ದೇವಾಲಯವನ್ನೆಲ್ಲ ಆವರಿಸಿಕೊಂಡಿತ್ತು. ನೆರಿಗೆಯಾಗಿ ದೇವಾಲಯವನ್ನೆಲ್ಲ ಆವರಿಸಿಕೊಂಡಿರುವಂತಹ ಅವರ ಮೇಲು ವಸ್ತ್ರ ಅಂದ್ರೆ ಅವರ ಮೇಲು ಅಂಗಿ. ಆ ಅಂಗಿಯ ಮೇಲೆ ನಾವು ಹೋಗಿ ಯಾವ ರೀತಿ ನಿಂತ್ಕೊಳ್ತೀವಿ? ಊರೆಲ್ಲ ಸುತ್ತಾಡ್ಕೊಂಡು ಬಂದು ಬಾತ್ರೂಮ್ಗೆ ಹೋಗಿ ಅಲ್ಲೋಗಿ ಇಲ್ಲೋಗಿ ಬಂದು ಅಲ್ಲಿ ನಾವು ಅದ್ರ ಮೇಲೆ ನಿಂತ್ಕೊಂಡಾಗ ಅವ್ರು ಹೇಳ್ತಾರೆ, ನನ್ನ ಪವಿತ್ರ ನಾಮಕ್ಕೆ ಘನತೆ ಕುಂದು ತರಬಾರದು, ನೀವು ಕುಂದು ತರಬಾರದು, ಏಕೆಂದ್ರೆ ನೀವು ನನಗೆ ಸಾಕ್ಷಿಗಳು. ಪ್ರೈಸ್ ದಿ ಲಾರ್ಡ್. ನೀವು ನನಗೆ ಸಾಕ್ಷಿಗಳು. ನನ್ನ ಆಜ್ಞೆಗಳನ್ನು ನೀವು ಒಂದನ್ನು ಕೂಡ ಏನ್ ಮಾಡಬಾರ್ದು? ತಿರಸ್ಕಾರ ಮಾಡಬಾರ್ದು, ಮೀರ್ಲೂಬಾರ್ದು. ಪ್ರೈಸ್ ದಿ ಲಾರ್ಡ್. ಯಾವ ಆಜ್ಞೆಗಳನ್ನು ನಾವು ಮೀರಬಾರದು ಅಂತ ಅಲ್ಲಿ ವಾಕ್ಯ ಹೇಳ್ತಾ ಇದೆ ನೋಡಿ. ನಾನು ಪರಿಶುದ್ಧನಾಗಿದ್ದೇನೆ, ನಾನು ಪರಿಶುದ್ಧನು ಎಂಬುದಾಗಿ ನೀವೆಲ್ಲರೂ ಏನ್ ಮಾಡಬೇಕು? ಪರಿಗಣಿಸಬೇಕು. ಪರಿಶುದ್ಧ ಅಂದ್ರೆ ಏನು? ದೇವರು ಪರಿಶುದ್ಧರು ಅಂತ ಹೇಳಿದ್ಮೇಲೆ ಪರಿಶುದ್ಧರಾದ ದೇವರು ವಾಸಿಸುವ ಸ್ಥಳಕ್ಕೆ ನಾವು ನಮ್ಮ ಇಷ್ಟ ಬಂದ ರೀತಿಯಲ್ಲಿ ಹೋಗ್ಲಿಕ್ಕೆ ಸಾಧ್ಯನಾ? ಸಾಧ್ಯನೇ ಇಲ್ಲ. ನೀನು ಹೋಗಬಾರ್ದು. ನೀನು ಯಾಕೆ ನಮ್ಮ ಮಕ್ಕಳಿಗೆ, ಕ್ರೈಸ್ತ ಮಕ್ಕಳಿಗೆ ಜ್ಞಾನ ಇಲ್ಲ? ಯಾಕೆ ಬೈಬಲ್ ಮುಟ್ಟಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ? ದೇವರ ವಾಕ್ಯ ಓದ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಎದ್ದು ಓಡೋಗ್ತಾರೆ. ಗೊತ್ತಾ ನಿಮ್ಗದು? ಎದ್ದು ಓಡೋಗ್ತಾರೆ. ಯಾವ್ದಾದ್ರು ಚಲನಚಿತ್ರದ ಹಾಡುಗಳನ್ನ ಆಡಿದ್ರೆ ಡ್ಯಾನ್ಸ್ ಮಾಡ್ತಾರೆ. ಕೆಲವು ಜಾಗಗಳಲ್ಲಿ ನಾವು ನೋಡ್ತೀವಿ, ಈ ತೇರು ಬರುತ್ತೆ ಗೊತ್ತಾ? ಸಂತರುಗಳ ಹಬ್ಬ ಅಂದ್ರೆ ದೇವಾಲಯದ ಹಬ್ಬ ಬರುತ್ತೆ. ದೇವಾಲಯದ ಹಬ್ಬ ಬಂದಾಗ ಆ ದೇವಾಲಯದ ಹಬ್ಬವನ್ನ ಏನಕ್ಕೆ ಆಚರಣೆ ಮಾಡ್ತಾರೆ ಎಂಬುದಾಗಿ ನಾವು ಮೊದಲು ಏನ್ ಮಾಡಬೇಕು? ಅದನ್ನ ಅರಿತುಕೊಳ್ಬೇಕು. ಏನಕ್ಕೋಸ್ಕರ ಈ ಹಬ್ಬ ಮಾಡ್ತಾ ಇದ್ದಾರೆ? ಏನಕ್ಕೆ ಈ ಸಂತರನ್ನ ಒಂದು ತೇರಲ್ಲಿಟ್ಟು ಏನಕ್ಕೆ ಊರೆಲ್ಲ ಮೆರವಣಿಗೆ ಮಾಡ್ತಾ ಇದ್ದಾರೆ? ಏನಕ್ಕೆ ಆ ಒಂದು ಮೆರವಣಿಗೆ ಮಾಡಿ, ಏನಕ್ಕೋಸ್ಕರ ಮೆರವಣಿಗೆ ಮಾಡ್ತಾರೆ ಅನ್ನೋದನ್ನ ಮೊದಲು ತಿಳ್ಕೊಳ್ಬೇಕು. ಪ್ರೈಸ್ ದಿ ಲಾರ್ಡ್. ಆ ಸಂತರು ಯಾವ ರೀತಿ ಜೀವಿಸಿದ್ರು, ಆ ಸಂತರ ಆ ಒಂದು ಜೀವನ ಶೈಲಿ ಹೇಗಿತ್ತು, ಆ ಸಂತರ ಪ್ರಾರ್ಥನಾ ಶೈಲಿ ಹೇಗಿತ್ತು ಎಂಬುದಾಗಿ ನಾವು ಈ ಲೋಕದ ಜನರಿಗೆ ತಿಳಿಯಪಡಿಸುವುದಕ್ಕಾಗಿ ಹಾಗೂ ನಮ್ಮನ್ನು ನಾವು ಎಚ್ಚರಿಸಿಕೊಳ್ಳುವುದಕ್ಕಾಗಿ ತೇರು ಮಾಡೋದು. ಸುಮ್ಮನೆ ತಮಾಷೆಗಲ್ಲ. ಪ್ರೈಸ್ ದಿ ಲಾರ್ಡ್. ಧರ್ಮಸಭೆ ಒಂದೊಂದು ರೂಲ್ಸ್ ಅನ್ನ ಇಟ್ಟು ಮಾಡುತ್ತೆ. ಬಟ್ ಆದ್ರೆ ನಾವೇನ್ ಮಾಡ್ತೀವಿ? ಅದನ್ನ ಮೂರ್ಖತನವಾಗಿ ಬಳಸ್ಕೊಳ್ತೀವಿ. ಆ ಸಂತರ ಒಂದು ಜೀವನ ಚರಿತ್ರೆಯನ್ನ ನಾವು ಲೋಕಕ್ಕೆ ನಾವೇನ್ ಮಾಡ್ತಾ ಇದೀವಿ? ತಿಳಿಯಪಡಿಸ್ತಾ ಇದೀವಿ. ಈ ತರ ಒಂದು ಸಂತರು ಈ ರೀತಿ ಜೀವಿಸಿದ್ರು, ಪ್ರಭುವನ್ನ ಪ್ರೀತಿಸಿದ್ರು, ಇವರೀಗ ಸಂತರಾಗಿದ್ದಾರೆ, ನಾವು ಕೂಡ ಈ ರೀತಿ ಜೀವಿಸಬೇಕು, ಇವರಂತೆಯೇ ನಾವು ಇರಬೇಕು ಅನ್ನೋದು ನಾವು ನಮಗೆ ಮತ್ತು ಜನರಿಗೆ ತಿಳಿಸಿಕೊಡುವಂತ ಸಂದೇಶ. ಆದ್ರೆ ನಾವೇನ್ ಮಾಡ್ತೀವಿ? ಸಂತರನ್ನೇ ದೇವರನ್ನಾಗಿ ಮಾಡಿ ಅಲ್ವಾ? ಸಂತರನ್ನಾಗಿ ದೇವ್ರು ಮಾಡ್ಬಿಡ್ತೀವಿ ನಾವು ಅಲ್ಲೇನೆ. ಪ್ರೈಸ್ ದಿ ಲಾರ್ಡ್. ಅದಾದ್ಮೇಲೆ ಕೊನೆಯಲ್ಲಿ ನೋಡಿದ್ರೆ, ಕೆಲವು ಕಡೆ ನೀವು ನೋಡಿರ್ತೀರಾ, ಶವಕ್ಕೆ ಹೊಡೆಯುವಂತ ಟಮಟೆ ನೋಡಿದೀರಾ? ಶವಕ್ಕೆ ಹೊಡೆಯುವಂತ ಟಮಟೆ. ಆ ಶವಕ್ಕೆ ಹೊಡೆಯುವಂತ ಟಮಟೆ ಹೊಡ್ಕೊಂಡು ಡ್ಯಾನ್ಸ್ ಆಡ್ಕೊಂಡು ಹೋಗೋರು ಯಾರು ಡ್ಯಾನ್ಸ್ ಆಡ್ಕೊಂಡು ಹೋಗ್ತಾರೆ? ಅನ್ಯ ಜನರ ಯಾರು ದೀಕ್ಷಾಸ್ಥಾನ ಅಲ್ವಾ? ಹೌದಾ? ಅವ್ರು ಯಾರವರು?
ಈಗ ಅವರು ಯಾರು? ಅವರು ಡ್ಯಾನ್ಸ್ ಆಡ್ತಾ ಇದಾರೆ ಅಂತ ಹೇಳಿದ್ರೆ ಅವ್ರು ಯಾರು? ಅವರು ಒಂದು ತಂದೆ ತಾಯಿಗೆ ಹುಟ್ಟಿದ ಮಗು ಅದು ಅಲ್ವಾ? ಅದು ಡ್ಯಾನ್ಸ್ ಆಡ್ತಾ ಇದ್ದಾನೆ ಅವನು ಅಂತ ಹೇಳಿದ್ರೆ ಒಂದು ತಂದೆ ತಾಯಿಗೆ ಹುಟ್ಟಿದಂತ ಮಗು, ಕರೆಕ್ಟಾ? ಅವನು ಯಾಕೆ ಅವನಲ್ಲಿ ಡ್ಯಾನ್ಸ್ ಆಡ್ತಾ ಇದ್ದಾನೆ? ಅರಿವಿಲ್ಲದೆ ಯಾಕೆ ಡ್ಯಾನ್ಸ್ ಆಡ್ತಾ ಇದ್ದಾನೆ? ಕಾರಣ ಏನು? ನೀನು ಮಾಡಿದ, ಗಂಡ ಹೆಂಡತಿ ಮಾಡಿದ ಒಂದು ಪಾಪದ ಕೃತ್ಯಗಳು ಅವು. ಗಂಡ ಹೆಂಡತಿ ಮಾಡಿದ ಪಾಪದ ಕೃತ್ಯಗಳು ದೇವರಿಗೆ ವಿರುದ್ಧವಾಗಿ ನಿಲ್ಲಿಸಿದೆ. ಓಕೆ, ಡ್ಯಾನ್ಸ್ ಮಾಡಿದಂತಹ ಆ ವ್ಯಕ್ತಿಗಳನ್ನ ನೀವು ನೋಡಿ, ಒಂದು 15 ದಿನದೊಳಗಡೆ ಏನಾದ್ರೂ ಒಂದು ಹೆಚ್ಚು ಕಡಿಮೆ ಆಗಿರುತ್ತೆ ಅವರ ಕುಟುಂಬದಲ್ಲಿ. ಒಂದು ಅನಾರೋಗ್ಯದ ವಿಷಯದಲ್ಲಿ ಇರ್ಬೋದು, ಜಗಳ ಇರ್ಬೋದು, ಬೇರೆ ಬೇರೆ ಏನ್ ಬೇಕಾದ್ರೂ ಇರ್ಬೋದು, ಅಥವಾ ಅವತ್ತೇ ಆಗ್ಬೋದು, ಅಥವಾ ಒಂದು 5-10 ದಿನದ ಒಳಗಡೆ ಅದು ಖಂಡಿತವಾಗಲೂ ಒಂದು ದುರ್ಘಟನೆ ನಡೆದಿರುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಯೋಹಾನನು ಬರೆದ ಶುಭ ಸಂದೇಶ 10ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಕಳ್ಳನು ಬರೋದು ಕದೀಲಿಕ್ಕೆ, ನಾಶ ಮಾಡುವುದಕ್ಕಾಗಿ. ಯಾವ ರೀತಿ ನಾವು ದೇವರ ಮೇಲು ವಸ್ತ್ರ ದೇವಾಲಯದಲ್ಲಿ ನೆರಿಗೆಯಾಗಿ ಹರಡಿದ್ರು ಕೂಡ ಅಲ್ಲಿ ನಾವು ಅದರ ಮೇಲೆ ಹೋಗಿ ನಾವು ಪಾದರಕ್ಷೆಗಳನ್ನು ಹಾಕೊಂಡು ನಿಂತ್ಕೊಂಡಾಗ ಆ ಒಂದು ದೇವರ ಕೋಪಕ್ಕೆ ನಾವು ಒಳಗಾಗ್ತೀವಿ. ಕೆಲವು ವಿಷಯಗಳು, ತುಂಬಾ ವಿಷಯಗಳಿದಾವೆ, ಅದೆಲ್ಲ ಹೇಳ್ತಾ ಹೋದ್ರೆ ಜನರು ಏನ್ ಮಾಡ್ತಾರೆ? ನಮ್ಮನ್ನ ಹೀಯಾಳಿಸ್ತಾರೆ, ನಮ್ಮನ್ನು ಅವಮಾನ ಪಡಿಸ್ತಾರೆ. ನೋಡಿ, ಒಂದು ವಾಕ್ಯ ಓದಿ, ಧರ್ಮೋಪದೇಶ ಕಾಂಡ 22ನೇ ಅಧ್ಯಾಯ ವಾಕ್ಯ 5. ಧರ್ಮೋಪದೇಶ ಕಾಂಡ 22ನೇ ಅಧ್ಯಾಯ ವಾಕ್ಯ 5. ಹೆಂಗಸರು ಹೆಂಗಸರಂತೆ ಬಟ್ಟೆ ಹಾಕಬಾರದು. ಹಾಗೆ ಮಾಡುವವರು ನಿಮ್ಮ ದೇವರಾದ ಸರ್ವೇಶ್ವರನಿಗೆ ಹೇಯರು. ವಾಕ್ಯ ಹೇಳುತ್ತೆ, ಹೆಂಗಸರು ಗಂಡಸರಂತೆ, ಗಂಡಸರು ಹೆಂಗಸರಂತೆ ಬಟ್ಟೆ ಹಾಕಬಾರದು. ಹಾಗೆ ಮಾಡುವವರು ನಿಮ್ಮ ದೇವರಾದ ಸರ್ವೇಶ್ವರನಿಗೆ ಹೇಯರು. ಹೇಯರು ಅಂದ್ರೆ ಏನು? ಬಹಳ ಪ್ರೀತಿ ಉಳ್ಳವರಲ್ವಾ? ಇಲ್ಲ ಬ್ರದರ್, ಬಹಳ ಪ್ರೀತಿ ಉಳ್ಳ. ಮತ್ತಿನ್ನೇನು ಇದ್ದೀರಾ? ಎಲ್ಲರೂ ಇದ್ದೀರಾ? ಪ್ರೈಸ್ ದಿ ಲಾರ್ಡ್. ಇದ್ದೀರಾ? ಎಲ್ಲರೂ ಕೇಳಿಸ್ಕೊಳ್ತಾ ಇದ್ದೀರಾ? ಹೇಯರು ಅಂತ ಹೇಳಿದ್ರೆ ದೇವರು ಮೆಚ್ಚುವಂತ ಜನರು, ಹೌದಾ? ದೇವರು ಹೇಸುವಂತ, ದೇವರು ಅಸಹ್ಯ ಪಡುವಂತ ಜನರು. ಈ ದಿನಗಳಲ್ಲಿ ಏನ್ ನಡೀತಾ ಇದೆ ದೇವಾಲಯದಲ್ಲಿ? ಈ ವಾಕ್ಯಕ್ಕೆ ವಿರುದ್ಧವಾಗಿ ನಾವು ಜೀವಿಸ್ತಾ ಇದೀವಾ ಇಲ್ವಾ? ಜೀವಿಸ್ತಾ ಇದೀವಿ. ತಂದೆ ತಾಯಿಗಳು ಇದಕ್ಕೆ ಏನ್ ಮಾಡ್ತಾ ಇದ್ದಾರೆ? ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಒಂದೇ ಒಂದು ವಾಕ್ಯ ಮನಸ್ಸಲ್ಲಿ ಇಟ್ಕೊಳ್ಳಿ. ನಿಮ್ಮ ಕಿವಿಗೆ ಒಂದು ವಾಕ್ಯ ಬಿತ್ತು ಅಂತ ಹೇಳಿದ್ರೆ ಅದನ್ನು ನೀವು ಏನ್ ಮಾಡ್ತಾ ಇರಬೇಕು? ಧ್ಯಾನಿಸ್ತಾ ಇರಬೇಕು. ಯಾಕೆಂತ ಹೇಳಿದ್ರೆ ಯೆಹೋಶುವನಿಗೆ ಸರ್ವೇಶ್ವರ ಸ್ವಾಮಿ ಹೇಳ್ತಾರೆ, ಯೆಹೋಶುವನ ಗ್ರಂಥ 1ನೇ ಅಧ್ಯಾಯ ವಾಕ್ಯ 8. ಓದಿ ಅದನ್ನ. ಈ ಧರ್ಮಶಾಸ್ತ್ರ ಸದಾ ನಿನ್ನ ಬಾಯಲ್ಲಿರಲಿ, ಹಗಲಿರುಳು ಅದನ್ನ ಧ್ಯಾನಿಸು, ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡೆ. ವಾಕ್ಯ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದೆ ನೋಡಿ. ಈ ಧರ್ಮಶಾಸ್ತ್ರ ಸದಾ ನಿನ್ನ ಬಾಯಲ್ಲಿರಲಿ, ಹಗಲಿರುಳು ಅದನ್ನು ಧ್ಯಾನಿಸು, ಅದರಲ್ಲಿ ಬರೆದಿರುವುದನ್ನೆಲ್ಲ ನೀನೇನ್ ಮಾಡು? ಬರೆದಿರುವುದೆಲ್ಲ ಕೈಗೊಂಡು ನಡಿಬೇಕು. ಪ್ರೈಸ್ ದಿ ಲಾರ್ಡ್. ಇನ್ನೊಂದು ವಾಕ್ಯ ಓದೋಣ. ಇಲ್ಲಿ ಯೆಹೋಶುವನಿಗೆ ಹೇಳಿದ್ರು, ಅದೆಲ್ಲವನ್ನು ನೀನು ಧ್ಯಾನಿಸಬೇಕು. ಅದೆಲ್ಲವನ್ನು ನೀನು ಏನ್ ಮಾಡ್ಬೇಕಂತೆ? ಧ್ಯಾನಿಸ್ಬೇಕು. ಧ್ಯಾನಿಸ್ಲಿಕ್ಕೆ ಕುಟುಂಬದಲ್ಲಿ ದೇವರ ವಾಕ್ಯ ಓದಿದ್ರೆ ತಾನೇ ಧ್ಯಾನಿಸಕ್ಕಾಗೋದು. 6ರಿಂದ 7:30 ಗಂಟೆ ಒಂದು ಧಾರಾವಾಹಿ, 7:30ಯಿಂದ 8:30 ಗಂಟೆ ಒಂದು ಧಾರಾವಾಹಿ. ಅದಾದ ಮೇಲೆ ಬೇರೆ ಯಾವುದೋ ಒಂದೊಂದು ಭಾಷೆಯ, ಪ್ರೈಸ್ ದಿ ಲಾರ್ಡ್,
ಇವತ್ತು ದಿನಗಳಲ್ಲಿ ಏನ್ ಬಂತು? IPL ಮ್ಯಾಚ್ ನೋಡೋದ್ರಿಂದ ನಿಮ್ಗೆ ಏನ್ ಲಾಭ? ಪರಲೋಕ ಕರ್ಕೊಂಡು ಹೋಗುತ್ತಾ? ಕ್ರಿಕೆಟ್ ಮ್ಯಾಚ್, ಪ್ರೈಸ್ ದಿ ಲಾರ್ಡ್, ಬೇರೆ ಬೇರೆ ಕಾರ್ಯಕ್ರಮಗಳು ನೋಡಬೇಕು, ಇಲ್ಲ ಅಂತಲ್ಲ. ಯಾವ ಸಮಯದಲ್ಲಿ ನೋಡಬೇಕು? ದೇವರನ್ನ ಆರಾಧಿಸುವ ಸಮಯ ಬಿಟ್ಟು ನೋಡ್ಬೇಕಾ? ದೇವರಿಗೆ ಮಹತ್ವ ಕೊಡದೆ ನಾವು ಟಿವಿ ನೋಡ್ಬೇಕಾ? ಪ್ರೈಸ್ ದಿ ಲಾರ್ಡ್. ಇನ್ನೊಂದು ವಾಕ್ಯ ಓದೋಣ. ಲೂಕನು ಬರೆದ ಶುಭ ಸಂದೇಶ 1ನೇ ಅಧ್ಯಾಯ. ಆ 1ನೇ ಅಧ್ಯಾಯದಲ್ಲಿ ಮಾತೆ ಮರಿಯಮ್ಮನವರು ದೇವರ ವಾಕ್ಯವನ್ನ ಏನ್ ಹೇಳ್ತಾರೆ, ಗಾಬ್ರಿಯಲ್ ದೇವದೂತರು ಬಂದು ಮಾತೆ ಮರಿಯಮ್ಮನವರಿಗೆ ಹೇಳ್ತಾರೆ, ಒಂದು ಸಂದೇಶ ಕೊಡ್ತಾರೆ. ಪ್ರೈಸ್ ದಿ ಲಾರ್ಡ್. ಒಂದು ಸಂದೇಶ ಕೊಡ್ತಾರೆ. ಏನು? ನೀನೊಂದು ಪುತ್ರನನ್ನ ಹೆರುವೆ. ಇದೊಂದು ಸಂದೇಶವನ್ನ ಕೊಡ್ತಾರೆ. ಈ ಒಂದು ಸಂದೇಶವನ್ನ ಕೊಟ್ಟ ಮೇಲೆ ಮಾತೆ ಮರಿಯಮ್ಮನವರು ಆ ಒಂದು ಸಂದೇಶವನ್ನ ಹಿಡಿದು ಏನ್ ಮಾಡ್ತಾರಂತೆ? ಧ್ಯಾನಿಸ್ತಾರಂತೆ. ಆ ಒಂದು ಸಂದೇಶವನ್ನ ಹಿಡಿದು ಅವ್ರೇನ್ ಮಾಡ್ತಾರಂತೆ? ಧ್ಯಾನಿಸ್ತಾರಂತೆ. ಭಯಭಕ್ತಿಯಿಂದ ಅವರು ಧ್ಯಾನಿಸ್ತಾರಂತೆ. ಯೆಹೋಶುವನ ಗ್ರಂಥದಲ್ಲಿ ಸರ್ವೇಶ್ವರ ಸ್ವಾಮಿ ಯಾವ ರೀತಿ ಯೆಹೋಶುವನಿಗೆ ತಿಳಿಸಿದ್ರು, ಅದೆಲ್ಲವನ್ನು ನೀನು ಧ್ಯಾನಿಸಬೇಕು ಅನ್ನೋ ರೀತಿಯಲ್ಲಿ ಹೇಳಿದ್ರು. ಅದೇ ರೀತಿ ದೂತನು ಬಂದು ಮಾತೆ ಮರಿಯಮ್ಮನವರ ಬಳಿಗೆ ಬಂದು ಅವರಿಗೆ ಒಂದು ಸಂದೇಶವನ್ನು ಕೊಟ್ಟಾಗ ಅವರು ಆ ಸಂದೇಶವನ್ನ ಧ್ಯಾನಿಸ್ತಾರಂತೆ. ಪ್ರೈಸ್ ದಿ ಲಾರ್ಡ್. ನೋಡಿ, ಅದಕ್ಕೋಸ್ಕರನೇ ನಾವು ಧ್ಯಾನಿಸುವಾಗ ನಾವು ಧ್ಯಾನಿಸುವಾಗ ಏನಾಗುತ್ತೆ? ಆ ಸಮಾಚಾರವನ್ನ ನಾವು ಧ್ಯಾನಿಸ್ಬೇಕಂತೆ. ದೇವದೂತರು ನಮ್ಮೊಂದಿಗೆ ಮಾತನಾಡ್ತಾರೆ, ಪ್ರತಿದಿನ ಮಾತನಾಡುವಾಗ ನಾವೇನ್ ಮಾಡ್ತೀವಿ? ಅಸಡ್ಡೆ ಮಾಡ್ತೀವಿ. ಪ್ರೈಸ್ ದಿ ಲಾರ್ಡ್. ಅಸಡ್ಡೆ ಮಾಡ್ತೀವಿ. ಅರ್ಥ ಆಗ್ತಾ ಇದೆಯಾ ನಿಮಗೆ? ಒಂದು ವಾಕ್ಯ ನೀವು ಕೇಳಿಸ್ಕೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದನ್ನ ನೀವೇನ್ ಮಾಡ್ಬೇಕು? ಅದನ್ನ ಧ್ಯಾನಿಸಬೇಕು. ಹೌದು. ಈಗ ಧ್ಯಾನಿಸಬೇಕು ಅಂತ ಹೇಳಿದ್ರೆ ಮೊದಲು ನಾವೇನ್ ಮಾಡಬೇಕು? ದೇವರ ವಾಕ್ಯವನ್ನ ಓದಬೇಕು. ಹೌದಾ? ನಿಜನಾ? ಓದ್ಬೇಕು. ಈಗ ದೇವರ ವಾಕ್ಯವನ್ನ ಓದ್ದೆ ಹೋದ್ರೆ ನಿನಗೆ ಕೇಳಿಸ್ಕೊಳಕ್ಕೆ ಸಾಧ್ಯ? ಸಾಧ್ಯನೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಯಾರ ಕುಟುಂಬಗಳಲ್ಲಿ ಬೈಬಲ್ ತೆರೆಯಲ್ಪಡುತ್ತೋ ಅವರ ಜ್ಞಾನವು ಕೂಡ ತೆರೆಯಲ್ಪಡುತ್ತೆ. ಆಮೆನ್. ಜ್ಞಾನವು ಕೂಡ ತೆರೆಯಲ್ಪಡುತ್ತೆ. ಯಾರ ಕುಟುಂಬದಲ್ಲಿ ಬೈಬಲ್ ತೆರೆಯಲ್ಪಡಲ್ವೋ ಆ ಕುಟುಂಬದಲ್ಲಿ ಜ್ಞಾನ ತೆರೆಯೋದಿಲ್ಲ. ಆಗ ಏನಾಗುತ್ತೆ? ಕಿವಿಗೆ ಬಿದ್ದುದೆಲ್ಲವನ್ನ ನಾವು ನಂಬಲೇಬೇಕು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ನಾವು ನಂಬಲೇಬೇಕು. ಹಾಗಾಗಿ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ವಾಕ್ಯವನ್ನು ನಾವು ಧ್ಯಾನಿಸಬೇಕು. ಪ್ರೈಸ್ ದಿ ಲಾರ್ಡ್. ಈಗ ಧರ್ಮೋಪದೇಶ ಕಾಂಡದಲ್ಲಿ ಹೇಳಿದ್ರು, 22ನೇ ಅಧ್ಯಾಯ ವಾಕ್ಯ 5ರಲ್ಲಿ ಹೇಳಿದ್ರು, ಹೆಂಗಸರು ಗಂಡಸರ ಬಟ್ಟೆಗಳನ್ನು ಹಾಕಿಕೊಳ್ಳಬಾರದು, ಗಂಡಸರು ಹೆಂಗಸರ ಬಟ್ಟೆಗಳನ್ನು ಹಾಕಿಕೊಂಡು ನೀವು ದೇವಾಲಯಕ್ಕೆ ಬರಬಾರದು ಅಂತ ಹೇಳಿದ ಮೇಲೂ ಕೂಡ ನಾವು ಅದೇ ತಪ್ಪನ್ನ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನಾವು ಆ ದೇವರಿಗೆ ಗೌರವ ಕೊಡ್ತಾ ಇದೀವ ಅಥವಾ ದೇವರನ್ನ ಅವಮಾನ ಪಡಿಸ್ತಾ ಇದೀವ? ದೇವರನ್ನ ಅವಮಾನ
ಅವಮಾನ. ಪ್ರೈಸ್ ದಿ ಲಾರ್ಡ್. ಹೇಳಿ, ಮಾತಾಡಿ. ದೇವರನ್ನ ಅವಮಾನ ಪಡಿಸೋದ ಮೇಲೆ, ದೇವರನ್ನ ಅವಮಾನ ಪಡಿಸೋದ ಮೇಲೆ ನೀವು ಅವಮಾನಕ್ಕೆ ಒಳಗಾಗಲ್ಲ ಅನ್ನೋದು ಏನು ಗ್ಯಾರಂಟಿ? ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ದೇವರನ್ನ ಅವಮಾನ ಪಡಿಸುವವನು ಅವನು ಕೂಡ ಅವಮಾನ ಪಟ್ಟು ಹೋಗ್ತಾನೆ. ಅವನು ಕೂಡ ಅವಮಾನ ಪಟ್ಟು ಹೋಗ್ತಾನೆ. ಪ್ರೈಸ್ ದಿ ಲಾರ್ಡ್. ಏಕೆ ಅಂತ ಹೇಳಿದ್ರೆ ವಾಕ್ಯ ಹೇಳುತ್ತೆ, ಯಾಜಕ ಕಾಂಡ 22ನೇ ಅಧ್ಯಾಯ ವಾಕ್ಯ 32ರಲ್ಲಿ ಹೇಳುತ್ತೆ, ನನ್ನ ಘನತೆಗೆ ನೀವು ಕುಂದು ತರಬಾರದು. ನೀವು ಅಸಹ್ಯವಾಗಿ ಬಟ್ಟೆ ಹಾಕೊಂಡೋದ್ರೆ, ತುಂಡು ತುಂಡು ಬಟ್ಟೆಗಳನ್ನ ನೀವು ಹಾಕೊಂಡೋದ್ರೆ ಯಾರಿವರು ಅಂತ ಹೇಳ್ತಾರೆ ಅಲ್ವಾ? ಯಾರಪ್ಪ ಇವರು ಪುಣ್ಯಾತ್ಮರು? ಇವರು ಕ್ರೈಸ್ತರು. ಇವರು ಕ್ರೈಸ್ತರು ಅಂದ್ರೆ ಯಾರಿಗೆ ಸೇರಿದವರು? ದೇವರಿಗೆ ಸೇರಿದವರು. ಕ್ರೈಸ್ತರು ಅಂದ್ರೆ ಪ್ರಭು ಯೇಸು ಕ್ರಿಸ್ತರಿಗೆ ಅಲ್ವಾ? ಪ್ರೈಸ್ ದಿ ಲಾರ್ಡ್. ದೇವರಿಗೆ ಅಲ್ವಾ? ಕರೆಕ್ಟಾ? ದೇವರಿಗೆ ಅಂದ್ರೆ ಪ್ರಭು ಯೇಸು ಕ್ರಿಸ್ತರಿಗೆ. ಈಗ ಯೇಸು ಸ್ವಾಮಿಯ ಮಕ್ಕಳು ಅಂದ ಮೇಲೆ ಅವರ ಹೆಸರಿಗೆ, ಅವರ ಘನತೆಗೆ, ಈಗ ನೀವು ತುಂಡು ತುಂಡು ಬಟ್ಟೆಗಳನ್ನ ಹಾಕೊಂಡ್ರೆ ನೋಡು ಜನ ತುಂಬಾ ವಾವ್ ಸೂಪರ್ ಎಷ್ಟು ಚೆನ್ನಾಗಿ ಹೋಗ್ತಾರಂತಾರ ಹೇಳ್ತಾರ. ಏನ್ ಹೇಳ್ತಾರೆ? 100 ಜನರಲ್ಲಿ ಓಕೆ 70 ಜನ ಮಾತಾಡಲ್ಲ, ನಮ್ಗೆ ಯಾಕೆ ಬೇಕು ಬಿಡು ಅಂತ ಹೇಳ್ತಾರೆ. ಇನ್ನು 20 ಜನ ಮನಸ್ಸಲ್ಲೇ ಬೈಕೊಳ್ತಾರೆ. ಅಟ್ಲೀಸ್ಟ್ ಒಬ್ರಾದ್ರೂ ಬೈಯಲ್ವಾ? ಒಬ್ರಾದ್ರೂ ಬೈಯಲ್ವಾ? ನಮ್ ದುಡ್ಡು ನಮ್ ಕಾಸು ಅಲ್ಲ, ಒಬ್ರಾದ್ರೂ ಬೈಯಲ್ವಾ? ಅಲ್ಲ, ಅವ್ರ ಉತ್ತರ ಬೇಡ. ನಮ್ ಕಾಸು ನಮ್ ದುಡ್ಡು ಅದು ದೇವ್ರು ತೆಗಿಲಿಕ್ಕೆ ಗೊತ್ತಿದೆ ಅವ್ರಿಗೆ ಯಾವಾಗ ತೆಗಿಬೇಕು ಅಂತ. ಬಟ್ ನಾನು ಏನ್ ಹೇಳ್ತಾ ಇದೀನಿ ಅಂತ, ಏನ್ ತಿಳಿಸ್ಕೊಡ್ತಾ ಇದೀನಿ ಅಂತ ಹೇಳಿದ್ರೆ, ದೇವರ ಘನತೆಗೆ ನಾವ್ ಏನ್ ತರಬಾರ್ದು? ಕುಂದು ತರಬಾರ್ದು. ಅವರು ಪರಿಶುದ್ಧರು ಅಂತ ಭಾವಿಸಿದ ಮೇಲೆ, ಅವರು ಪರಿಶುದ್ಧರು ಅಂತ ಹೇಳಿದ್ಮೇಲೆ ನಾವು ಕೂಡ ಪರಿಶುದ್ಧವಾಗಿಯೇ ದೇವರನ್ನ ಆರಾಧಿಸಬೇಕು. ಈಗ ನಾವು ದೇವಾಲಯಕ್ಕೆ ಅವಮಾನ ಪಡಿಸಿ, ದೇವರ ನಾಮಕ್ಕೆ ಅವಮಾನ ಪಡಿಸಿ ಕುಟುಂಬದಲ್ಲಿ ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಇದೆಯಾ? ಆ ನೋವು ನಮಗೆ ಗೊತ್ತಾಗಬಾರದು. ಆ ಸಮಯದಲ್ಲಿ ಪ್ರಭುವಿನ ಮೇಲು ವಸ್ತ್ರದ ಮೇಲೆ ನೀವು ಪಾದರಕ್ಷೆಗಳು ಹಾಕೊಂಡು ನಿಂತ್ಕೋಬೇಕಾದ್ರೆ ದೇವರಿಗೆ ಎಷ್ಟು ನೋವಾಗಿರಲ್ಲ. ಅಯ್ಯೋ, ನಾನು ಇಷ್ಟೆಲ್ಲ ಸಂದೇಶಗಳನ್ನು ಕೊಟ್ಟಿದ್ದೀನಿ, ಇಷ್ಟು ಪ್ರವಾದಿಗಳ ಮುಖಾಂತರ ತಿಳಿಸ್ಕೊಟ್ಟಿದ್ದೀನಿ, ನನ್ನ ಆಜ್ಞೆಗಳನ್ನು ನೀವು ನೆರವೇರಿಸಲೇಬೇಕು, ಅನುಸರಿಸಲೇಬೇಕು ಅನ್ನೋದನ್ನು ಕೂಡ ನಾನು ಏನ್ ಮಾಡಿದ್ದೀನಿ? ತಿಳಿಸಿಕೊಟ್ಟ ಮೇಲೂ ಇವರು ನಾನು ನೋವು ಕೊಡ್ತಾ ಇದಾರಲ್ಲ. ತಿಳಿಸ್ಕೊಟ್ಟ ಮೇಲೂ ಇವ್ರು ನನಗೆ ನೋವು ಕೊಡ್ತಾ ಇದಾರಲ್ಲ. ಎಷ್ಟೋ ಜನ ಬೋಧಕರು, ಎಷ್ಟೋ ಜನ ನನಗೂ ಕೇಳ್ತಾರೆ, ಬ್ರದರ್ ಅವರೆಲ್ಲ ಪಾದರಕ್ಷೆ ಹಾಕೊಂಡೆ ಅವ್ರೇನ್ ಮಾಡ್ತಾರೆ? ಪ್ರಬೋಧನೆ ಮಾಡ್ತಾರೆ. ಅವ್ರು ನರಕಕ್ಕೆ ಹೋಗ್ತಾರೆ, ನಾವು ಹೋಗ್ತೀವ? ಅಥವಾ ಅವರು ಸ್ವರ್ಗಕ್ಕೆ ಹೋಗ್ತಾರೆ, ಅವರು ಏನೋ ಒಂದು ನರಕಕ್ಕೆ ಹೋಗ್ತಾರೋ ಸ್ವರ್ಗಕ್ಕೆ ಹೋಗ್ತಾರೋ ಅದು ದೇವರಿಗೆ ಬಿಟ್ಟದ್ದು. ಅವ್ರನ್ನ ನೋಡಿ ನಾವು ಜೀವಿಸ್ಲಿಕ್ಕೆಲ್ಲ ದೇವ್ರ ನಮ್ಮನ್ನಿಟ್ಟಿದ್ದು. ದೇವರ ಜೀವವುಳ್ಳ ವಾಕ್ಯಗಳನ್ನ ನಂಬಿ ಜೀವಿಸು. ನೋಡಿ, ಅದಕ್ಕೋಸ್ಕರನೇ ಇಬ್ರಿಯರಿಗೆ ಬರೆದ ಪತ್ರ 9ನೇ ಅಧ್ಯಾಯದಲ್ಲಿ, ಇಬ್ರಿಯರಿಗೆ ಬರೆದ ಪತ್ರ ಒಂದು ವಾಕ್ಯ, ಈ ವಾಕ್ಯ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. 9ನೇ ಅಧ್ಯಾಯ 28ನೇ ವಾಕ್ಯ 2ನೇ ಭಾಗ ನೋಡಿ. ಮೊದಲನೇ ಬಂದ ಓದೋಣ. ಹಾಗೆಯೇ ಎಲ್ಲಾ ಮಾನವರ ಪಾಪಗಳನ್ನು ಹೊತ್ತು ಹೋಗಲಾಡಿಸಲು ಕ್ರಿಸ್ತ ಯೇಸು ಒಮ್ಮೆಗೆ ಎಲ್ಲಾ ಕಾಲಕ್ಕೂ ತಮ್ಮನ್ನೇ ಬಲಿಯಾಗಿ ಸಮರ್ಪಿಸಿಕೊಂಡರು. ಅವರು ಮತ್ತೆ ಪ್ರತ್ಯಕ್ಷರಾಗುವರು, ಪಾಪ ನಿವಾರಣೆ ಮಾಡಲೆಂದು ಅಲ್ಲ, ತಮ್ಮನ್ನು ನಂಬಿ ನಿರೀಕ್ಷಿಸಿಕೊಂಡಿರುವವರನ್ನು ಜೀವೋದ್ಧಾರ ಮಾಡಲೆಂದು. ಪ್ರೈಸ್ ದಿ ಲಾರ್ಡ್. ಇಲ್ಲಿ 2ನೇ ವಾಕ್ಯ ನೋಡಿ, ತಮ್ಮನ್ನ ನಂಬಿ ನಿರೀಕ್ಷಿಸಿಕೊಂಡಿರುವವರನ್ನ ಜೀವೋದ್ಧಾರ ಮಾಡ್ಲಿಕ್ಕೆ. ನೀವು ಒಬ್ಬ ಯಾಜಕರನ್ನ ನಂಬಿ ಅವರನ್ನ ನೋಡಿ ನೀನು ಬದುಕೋದಲ್ಲ, ಒಬ್ಬ ಬೋಧಕರನ್ನ ನೋಡಿ ಬದುಕೋದಲ್ಲ. ಅವರನ್ನ, ಯಾರನ್ನ? ಪ್ರಭು ಯೇಸು ಕ್ರಿಸ್ತರನ್ನ ನಂಬಿ ನಾವು ಜೀವಿಸ್ಬೇಕು. ನಿರೀಕ್ಷೆಯಿಂದ ಇರಬೇಕು. ಅವ್ರು ಬರ್ತಾ ಇದ್ದಾರೆ, ಅವ್ರನ್ನ ನಂಬಬೇಕು. ಅವ್ರನ್ನ ನಂಬಬೇಕು ಅಂತ ಹೇಳಿದ್ರೆ ಅವರ ವಾಕ್ಯಗಳನ್ನು ಕೂಡ ನಾವು ನಂಬಬೇಕು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಓಕೆ. ಈಗ ನಾನು ಯಾವ ವಾಕ್ಯಗಳನ್ನು ನಾನು ಕೇಳ್ತಾ ಇಲ್ಲ. ಆಜ್ಞೆಗಳನ್ನು ನಾನು ಅನುಸರಿಸಕ್ಕಾಗಲ್ಲ ನನ್ನ ಕೈಲಿ. ನಾನು ದೇವಾಲಯದಲ್ಲೆಲ್ಲ ಪರಿಶುದ್ಧವಾಗಿರಕ್ಕಾಗಲ್ಲ.
ನಾನು ಜೀನ್ಸ್ ಪ್ಯಾಂಟೇ ಹಾಕೋದು, ಜೀನ್ಸ್ ಬಟ್ಟೆನೇ ಹಾಕೋದು. ಏನು ಗಂಡಸರು ಮಾತ್ರ ಹಾಕ್ಬೇಕಾ? ನಾವು 50-50, ಸರ್ಕಾರ ನಮಗೆ ಈಗ 50-50 ರೂಲ್ಸ್ ಕೊಟ್ಟಿದೆ. ನಾವು ಇರೋದು ಅದೇ ಥರನೇ. ಇಲ್ಲ ಬಿಷಪ್ ಹೇಳಿದ್ದಾರೆ, ಇಲ್ಲ ಪೋಪ್ ಹೇಳಿದ್ದಾರೆ, ಇಲ್ಲ ನಮ್ಮ ಯಾಜಕರು ಹೇಳಿದ್ದಾರೆ, ಇಲ್ಲ ನಮಗೆ ಸುಂದರವಾದ ಒಂದು ಒಳ್ಳೆ ಬ್ರದರ್ ನಮ್ಗೆ ಹೇಳಿದ್ದಾರೆ. ಅವರು ತುಂಬ ಪವರ್ಫುಲ್ ಬ್ರದರ್. ಅವ್ರು ಬಂದರು ಅಂತ ಹೇಳಿದ್ರೆ 5-6 ಸಾವಿರ ಜನ ಸೇರ್ತಾರೆ, ಹಂಗಂದ್ರೆ ಅವ್ರು ಸುಳ್ಳು ಹೇಳ್ತಾರ ಅಂತ ಹೇಳಿ ನಾವು ವಾದ ಚರ್ಚೆಗಳನ್ನು ನಾವು ಮಾಡ್ಬೋದು, ಇಲ್ಲ ಅಂತಲ್ಲ. ವಾದ ಚರ್ಚೆಗಳನ್ನು ನಾವು ಮಾಡ್ಬೋದು, ಆದರೆ ಅವರು ಕೂಡ ನ್ಯಾಯ ತೀರ್ಪಿಗೆ ಒಳಗಾಗ್ತಾರೆ. ಯಾಕಂದ್ರೆ ಅವರು ಸುಳ್ಳು ಬೋಧನೆ ಮಾಡಿದ್ದೇ ಆದರೆ, ಅವ್ರೇನಾದ್ರು ವಾಕ್ಯಕ್ಕೆ ವಿರುದ್ಧವಾಗಿ ಅವರು ಬೋಧನೆ ಮಾಡಿದ್ದೇ ಆದರೆ, ಯಾಕೋಬನ ಪತ್ರ 3ನೇ ಅಧ್ಯಾಯದಲ್ಲಿ ಹೇಳ್ತಾರೆ, 3ನೇ ಅಧ್ಯಾಯದಲ್ಲಿ ಯಾಕೋಬ ತಿಳಿಸ್ಕೊಡ್ತಾರೆ, ನೀವು ಬೋಧಕರಾಗಲಿಕ್ಕೆ ತವಕ ಪಡಬೇಡಿ. ವಾಕ್ಯ ಓದಿ, 3:1 ಹೇಳುತ್ತೆ ನೋಡಿ, ಸಹೋದರರೇ ಎಲ್ಲರೂ ಬೋಧಕರಾಗಲು ಆತುರ ಪಡಬೇಡಿ, ಬೋಧಕರಾದ ನಾವು ಇತರರಿಗಿಂತಲೂ ತೀವ್ರವಾದ ನ್ಯಾಯ ವಿಚಾರಣೆಗೆ ಗುರಿಯಾಗುತ್ತೇವೆ. ಅವರು ಇಲ್ಲಿ ಈ ಲೋಕದಲ್ಲಿ ಏನೇನು ಬೋಧಿಸ್ತಾರೋ. ಇನ್ನೊಂದು ವಾಕ್ಯ ನೋಡಿ, ಮತ್ತಾಯನ ಬರೆದ ಶುಭ ಸಂದೇಶ 5ನೇ ಅಧ್ಯಾಯ. ಮತ್ತಾಯನ ಬರೆದ ಶುಭ ಸಂದೇಶ 5ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳುವಂಥದ್ದನ್ನು ನೋಡೋಣ. ಅಲ್ಲಿ ವಾಕ್ಯ ಹೇಳ್ತಾರೆ, 5ನೇ ಅಧ್ಯಾಯ 18, 19 2 ವಾಕ್ಯಗಳನ್ನು ಓದೋಣ. 18, 19. ಭೂಮ್ಯಾಕಾಶಗಳು ಉಳಿದಿರುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರುವುದೇ ಹೊರತು ಅದರಲ್ಲಿ ಒಂದು ಚಿಕ್ಕ ಅಕ್ಷರವಾಗಲಿ ಚುಕ್ಕೆಯಾಗಲಿ ನಿರರ್ಥಕವಾಗದೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಹೀಗಿರುವಲ್ಲಿ ಅದರ ಆಜ್ಞೆಗಳಲ್ಲಿ ಅತಿ ಚಿಕ್ಕದೊಂದನ್ನು ಮೀರುವಂತೆ ಜನರಿಗೆ ಬೋಧಿಸುವವನು ಸ್ವರ್ಗ ಸಾಮ್ರಾಜ್ಯದಲ್ಲಿ ಅತ್ಯಲ್ಪನೆಂದು ಪರಿಗಣಿತನಾಗುವನು. ಧರ್ಮಶಾಸ್ತ್ರವನ್ನು ಅಲ್ಲಿ ಒಂದ್ ನಿಮಿಷ ಹಂಗೆ ಪಾಲಿಸುವಂತೆ ಜನರಿಗೆ ಬೋಧಿಸುವವನು ಸ್ವರ್ಗ ಸಾಮ್ರಾಜ್ಯದಲ್ಲಿ ಮಹಾತ್ಮನೆಂದು ಪರಿಗಣಿತನಾಗುವನು. ಪ್ರೈಸ್ ದಿ ಲಾರ್ಡ್. ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ಭೂಮಿ ಆಕಾಶಗಳು ಉಳಿದಿರುವ ತನಕ ಧರ್ಮಶಾಸ್ತ್ರವಲ್ಲ ನೆರವೇರುವುದೇ ಹೊರತು ಅದರಲ್ಲಿ ಒಂದು ಚಿಕ್ಕ ಅಕ್ಷರವಾಗಲಿ ಚುಕ್ಕಿಯಾಗಲಿ ನಿರರ್ಥಕವಾಗದೆಂದು ನಾನು ನಿಮಗೆ ಸ್ಪಷ್ಟವಾಗಿ ಹೇಳುತ್ತೇನೆ. ಹೇಳಿದ್ಯಾರು? ಪ್ರಭು ಯೇಸು ಕ್ರಿಸ್ತರು. ಈಗ ನಾವು ದೇವರ ವಾಕ್ಯವನ್ನ ಮೀರ್ತಾ ಇದ್ದೀವಿ. ಯಾರೋ ಒಬ್ಬ ಬೋಧಕ ಯಾರೋ ಹೇಳಿದ್ರು ಅಂತ ಕೇಳಿ ನಾವು ಮೀರ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ಯಾರನ್ನ ನಂಬಿ ಜೀವಿಸ್ತಾ ಇದ್ದೀವಿ? ಹೌದಾ? ಲೋಕವನ್ನ, ಲೋಕದ ಜನರನ್ನ, ಯಾರು ನಿಮಗೆ ತಿಳಿಸ್ಕೊಡ್ತಾರೋ ಅವ್ರನ್ನ ನಂಬಿ ಅಲ್ವಾ? ಯೆಶಾಯ ಪ್ರವಾದಿಯ ಗ್ರಂಥದಲ್ಲಿ 2ನೇ ಅಧ್ಯಾಯ ವಾಕ್ಯ 22ರಲ್ಲಿ ನಾವು ಓದ್ತೀವಿ, ನರಮಾನವರಲ್ಲಿ ಇಡದಿರು ಭರವಸೆಯನ್ನ, ಯಾವ ಗಣನೆಗೆ ಬಂದಾನೋ ಅವನು ಮೂಗಿನಲ್ಲಿ ಉಸಿರಾಡುವ ಅಲ್ಪ ಪ್ರಾಣಿ. ನಿಮಗೆ ಸುಳ್ಳು ಬೋಧನೆ ಮಾಡಿದವನು ಆ ಅಲ್ಪ ಪ್ರಾಣಿ ಯಾವ ಮಟ್ಟಕ್ಕೆ ಇರಬಹುದು ಹೇಳಿ ನೋಡೋಣ. ಪ್ರೈಸ್ ದಿ ಲಾರ್ಡ್. ಅವ್ರು ತಿಳಿಸ್ಕೊಟ್ರು, ಹೊರಟ್ರು. ಈಗ ಏದೇನ್ ತೋಟದ ಒಳಗಡೆ ಸೈತಾನ ಒಂದು ರೂಪ ತಗೊಂಡು ಬಂದ, ಹೌದಾ? ಒಂದು ರೂಪದ ಮುಖಾಂತರ ಅವನು ಪ್ರವೇಶ ಮಾಡ್ದ. ಇದ್ದೀರಾ? ಎಲ್ಲರೂ ಇದ್ದೀರಾ? ಪ್ರೈಸ್ ದಿ ಲಾರ್ಡ್. ಉತ್ತರನೇ ಕೊಡ್ತಾ ಇಲ್ಲ. ಸಾಯ್ ಮೇರಿ ಸಿಸ್ಟರ್, ಇನ್ನು ಬೇರೆಯವರೆಲ್ಲ ಇದ್ದೀರಾ? ಉತ್ತರನೇ ಕೊಡ್ತಾ ಇಲ್ಲ. ಯಾಕಂದ್ರೆ ನೀವು ಕೇಳಿಸ್ಕೊಳ್ಳದೆ ಹೋದಾಗ ಅಂದ್ರೆ ನೀವು ಅದಕ್ಕೆ ಉತ್ತರ ಕೊಡದೆ ಹೋದಾಗ ಅನ್ಸುತ್ತೆ ಸುಮ್ಮನೆ ಏನೋ ಕಾಟಾಚಾರಕ್ಕೆ ಕುಳ್ತಿದ್ದಾರೆ. ಅದೇನಾಗಲ್ಲ, ಮನಸ್ಸಲ್ಲಿ ಅದು ಫೀಡ್ ಆಗಲ್ಲ. ಯಾಕಂದ್ರೆ ನಿಮ್ಮ ಆಲೋಚನೆ ಇಲ್ಲೇ ಇದೆಯಾ ಇಲ್ವಾ ಅನ್ನೋದನ್ನ ನಾವು ತಿಳ್ಕೊಬೇಕಾಗುತ್ತೆ. ಕೆಲವು ಜನ ಆನ್ ಮಾಡಿಟ್ಬಿಟ್ಟು ಹೊರಗಡೆ ಎಲ್ಲೋ ಹೋಗಿರ್ತಾರೆ, ಆನ್ ಮಾಡಿಟ್ಬಿಟ್ಟು ಏನೇನೋ ಬೇರೆ ಬೇರೆ ಕೆಲಸಗಳು ಮಾಡ್ತಾ ಇರ್ತಾರೆ. ಸೊ ಅಂಥವ್ರಿಗೆ ಏನು ಮಾಡೋಕ್ಕಾಗಲ್ಲ. ಎನಿವೆ, ಏದೇನ್ ತೋಟದ ಒಳಗಡೆ ಒಂದು ರೂಪದ ಮುಖಾಂತರ ಸೈತನ ಒಳಗಡೆ ಬಂದ, ಪಾಪ ಮಾಡಿಸ್ತಾ. ಪಾಪ ಮಾಡಾದ್ಮೇಲೆ ಬಾಧೆ ಪಟ್ಟಿದ್ಯಾರು? ಸೈತಾನನ ಅಥವಾ ಹವ್ವಳು ಅಥವಾ ಆದಾಮನ? ಕುಟುಂಬ ಅಲ್ವಾ? ಕುಟುಂಬ.
ಹೌದು ಹೌದು. ಅದೇ ರೀತಿನೇ ನಮಗೆ ಯಾರು ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಬೋಧಿಸ್ತಾರೋ ಅವ್ರು ಯಾರು ನಿಮ್ಮ ಕುಟುಂಬದಲ್ಲಿ ಬಂದು ನಿಂತ್ಕೊಳ್ಳೋದಿಲ್ಲ. ನ್ಯಾಯ ತೀರ್ಪಿನ ದಿನ ಯಾರು ಬಂದು ದೇವರೇ ನಾನೇ ಇವರಿಗೆ ಈ ತರ ತಿಳಿಸ್ಕೊಟ್ಟೆ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ನಾನು ಯಾವ ಬಾಧೆಗೆ ಒಳಗಾಗಿದ್ದೀನಿ, ಯಾವ ನೋವಲ್ಲಿದ್ದೀನಿ, ಅದಕ್ಕೆಲ್ಲ ಕಾರಣ ಒಂದು ನಾನಾಗಿರ್ತೀನಿ, ಇಲ್ಲಾಂದ್ರೆ ನನ್ನ ತಂದೆ ತಾಯಿಗಳಾಗಿರ್ತಾರೆ, ಇಲ್ಲಾಂದ್ರೆ ನನ್ನ ತಾತ ಆಗಿರ್ತಾರೆ. ಪ್ರೈಸ್ ದಿ ಲಾರ್ಡ್. ಒಂದು ವಾಕ್ಯ ಓದಿ. ನಾನು ಈ ಒಂದು ದೇವರ ವಾಕ್ಯ ನಾನು ಏನು ಹಳೆ ಒಡಂಬಡಿಕೆಯಲ್ಲಿ ಯಾವುದನ್ನು ನಾನು ಅನುಸರಿಸೋದಿಲ್ಲ. ನಾನು ಸ್ಟೈಲಿಶ್ ಆಗೇ ನಾನು ಬರೋದು. ನಾನು ಬರೋದೇ ಇದೇ ತರನೇ ಅಂತ ನಾವೇನಾದರೂ ಅನ್ಕೊಂಡಿದ್ರೆ ದೇವರ ವಾಕ್ಯಗಳು ಹೇಗಿದೆ ಅಂತ ನಾವು ತಿಳ್ಕೊಳ್ಳೋಣ. ಯಾಜಕ ಕಾಂಡ 26ನೇ ಅಧ್ಯಾಯ ವಾಕ್ಯ 27 ಹಾಗೂ 28. 27-28. ಪ್ರೈಸ್ ದಿ ಲಾರ್ಡ್. ಇದನ್ನೆಲ್ಲ ನೀವು ಅನುಭವಿಸಿದ ಮೇಲೂ ನನ್ನ ಮಾತಿಗೆ ಕಿವಿಗೊಡದೆ ನನಗೆ ವಿರೋಧವಾಗಿ ನಡೆದರೆ ಇದನ್ನೆಲ್ಲ ನೀವು ಅನುಭವಿಸಿದ ಮೇಲೂ ಯಾವುದು ಎಲ್ಲ ಶಿಕ್ಷೆಗಳು ಅಲ್ಲಿ ವಾಕ್ಯ ಇದೆ. 23ರಲ್ಲಿ ಶಿಕ್ಷೆಗಳು, ಆ 23 ವಾಕ್ಯನು ನೋಡಿಬೇಕಾದ್ರೆ ಇಷ್ಟು ಶಿಕ್ಷೆಗಳಿಂದಲೂ ನೀವು ನನ್ನ ಆಜ್ಞೆಗೆ ತಲೆಬಾಗದೆ ಹೋದರೆ, ನನಗೆ ವಿರೋಧವಾಗಿ ನಡೆದರೆ, ಪ್ರಾರಂಭದಲ್ಲಿ ಸ್ವಲ್ಪ ಸ್ವಲ್ಪ ಎಚ್ಚರಿಕೆ ಕೊಡ್ತಾ ಇರ್ತಾರೆ. ಆದ್ರೂ ಕೂಡ ಇಲ್ಲ, ನಾನು ಇರೋದೇ ಹಿಂಗೆ, ನನ್ನ ದುಡ್ಡಿದು, ನಮ್ಮಪ್ಪ ತಕ್ಕೊಟ್ಟಿರೋದು, ನಮ್ಮಮ್ಮ ತಕ್ಕೊಟ್ಟಿರೋದು ಅಂತ ನಾವೇನಾದ್ರೂ ಜೀವಿಸಿದ್ದೆ ಆದ್ರೆ, ಇದನ್ನೆಲ್ಲ ಸಣ್ಣ ಸಣ್ಣ ಸಮಸ್ಯೆಗಳು, ಸಣ್ಣ ಸಣ್ಣ ನೋವುಗಳು, ಸಣ್ಣ ಸಣ್ಣ ಬಾಧೆಗಳನ್ನೆಲ್ಲ ನೀವು ಅನುಭವಿಸಿದ ಮೇಲೂ ನನ್ನ ಮಾತಿಗೆ ಕಿವಿಗೊಡದೆ ಹೋದರೆ, ನನಗೆ ವಿರೋಧವಾಗಿ ನಡೆದರೆ, ನಾನು ನಿಮಗೆ ವಿರುದ್ಧ ಕೋಪದಿಂದ ವರ್ತಿಸುವೆನು. ನಿಮ್ಮ ಪಾಪಗಳ ಕಾರಣ ಏಳ್ಮಡಿಯಾಗಿ ಶಿಕ್ಷಿಸುವೆನು. ಇವತ್ತು ನಮ್ಮ ಕುಟುಂಬದಲ್ಲಿ ಒಂದು ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಯಾರು? ನಾವೇ. ಪ್ರಭು ಯೇಸು ಕ್ರಿಸ್ತರು ಎಲ್ಲ ಪಾಪಿಗಳನ್ನ ಪ್ರೀತಿಸ್ತಾರೆ, ಹೌದಾ? ಅವ್ರು ಬಂದಿದೆ ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ. ಅವ್ರು ಬಂದಿದೆ ಪಾಪಿಗಳನ್ನು ರಕ್ಷಿಸೋಕ್ಕೋಸ್ಕರ. ಈಗ ನಮ್ಮ ಒಂದು ಕಾನ್ಸೆಪ್ಟ್ ಏನ್ ಗೊತ್ತಾ, ನಮ್ಮ ಬಾಯಲ್ಲಿ ಬರುವಂತ ಈ ವಾಕ್ಯಗಳನ್ನ ಯಾರ ಹತ್ರ ಆದ್ರೂ ಹೇಳಕ್ ಹೋದ್ರೆ ಅವ್ರು ಏನ್ ಹೇಳ್ತಾರೆ ಗೊತ್ತಾ? ಅದೆಲ್ಲ ನೀನ್ ಹೇಳ್ಬಾರ್ದು, ಪ್ರಭು ಯೇಸು ಕ್ರಿಸ್ತರು ನಮ್ಮನ್ನ ಪ್ರೀತಿ ಮಾಡ್ತಾರೆ, ಅವ್ರು ಎಷ್ಟೇ ಪಾಪ ಮಾಡಿದ್ರು ಅವ್ರು ನಮ್ಮನ್ನ ಕ್ಷಮಿಸ್ತಾರೆ. ನಿಜನಾ? ಇಲ್ಲ ಬ್ರದರ್. ಮತ್ತೆ ಏನೋ ಇವತ್ತಿಲ್ಲ ಅಂದ್ರೆ ನಾಳೆ ತಿಳ್ಕೊಂತಾನೆ ಅಂತ ಸ್ವಲ್ಪ ಕ್ಷಮೆ ಕೊಡ್ಬೋದು ಬ್ರದರ್. ಸ್ವಲ್ಪ ಟೈಮ್ ಕೊಡ್ಬೋದಲ್ವಾ? ಏನೋ ತಿಳಿಸ್ಕೊಡೋರು ಯಾರು ಇರಲಿಲ್ವೇನೋ. ಸಿರಾಕ ಗ್ರಂಥ 5ನೇ ಅಧ್ಯಾಯ ವಾಕ್ಯ 5 ಹಾಗೂ 6. ಸಿರಾಕನ ಗ್ರಂಥ 5ನೇ ಅಧ್ಯಾಯ ವಾಕ್ಯ 5 ಅಥವಾ 4 ಓದಿ. 4, 5, 6. ಪಾಪ ಮಾಡಿದ ನನಗೇನಾಯಿತು ಎಂದುಕೊಳ್ಳಬೇಡ, ಏಕೆಂದರೆ ದೀರ್ಘಶಾಂತನು ಸರ್ವೇಶ್ವರ. ಪಾಪಕ್ಕೆ ಪಾಪವನ್ನು ಕೂಡಿಸಿ ಹಾಕಿಕೊಳ್ಳಬೇಡ. ದೇವರಿಂದ ಕ್ಷಮೆ ಪಡೆಯುವ ಬಗ್ಗೆ ನಿರ್ಭಯದಿಂದಿರಬೇಡ. ದೇವರು ಕರುಣಾಸಾಗರ ಎಂದು ನೆಪ ಹೇಳಬೇಡ. ಲೆಕ್ಕವಿಲ್ಲದ ಪಾಪ ಮಾಡಿದರೂ ಕ್ಷಮೆ ದೊರಕುವುದೆಂದು ನೆನೆಯಬೇಡ. ದಯೆ ಇದ್ದಂತೆ ಕೋಪವೂ ಆತನಲ್ಲಿದೆ. ಪಾಪಿಗಳ ಮೇಲೆ ಆತನ ಕೋಪ ಎರಗಲಿದೆ. ಪ್ರೈಸ್ ದಿ ಲಾರ್ಡ್. ದೇವರು ಬೇಡ ಎಂದು ಹೇಳಿದ್ದನ್ನ ನೀನು ಬೇಕು ಅಂತ ನೀನು ಮಾಡ್ತಾ ಇದ್ದೀಯಾ ಅಂತ ಹೇಳಿದ್ರೆ, ಯೋಹಾನನು ಬರೆದ ಶುಭ ಸಂದೇಶ 8ನೇ ಅಧ್ಯಾಯ ವಾಕ್ಯ 44 ನುಡಿಯುವಂತೆ, ನೀನು ಪ್ರಭು ಯೇಸು ಕ್ರಿಸ್ತರ ಮಗನಾಗಿಲ್ಲ, ಪ್ರಭು ಯೇಸು ಕ್ರಿಸ್ತರ ಮಗಳಾಗಿಲ್ಲ, ನೀನು ಸೈತನನ ಮಗಳಾಗಿದೀಯಾ,
ಸೈತಾನನ ಮಗನಾಗಿದ್ದೀಯಾ. ಪ್ರೈಸ್ ದಿ ಲಾರ್ಡ್. ಒಂದು ಆರಾಧನೆಯನ್ನು ಹಾಳು ಮಾಡಲಿಕ್ಕೆ, ದೇವರ ಪ್ರಸನ್ನತೆಯನ್ನು ನೀನು ಹಾಳು ಮಾಡಲಿಕ್ಕೆ ನೀನು ನಿಂತಿದೀಯಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀನು ದೇವರ ಮಗು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸಾಧ್ಯನೇ ಇಲ್ಲ. ನೀನು ಯಾರು ಬೇಕಾದರೂ ಆಗಿರ್ಬೋದು. ಇಲ್ಲಿ ದೇವರು ಒಬ್ಬೊಬ್ಬರಿಗೆ ಒಂದೊಂದು ವರ್ಗಗಳನ್ನು ಇಟ್ಟಿಲ್ಲ. ದೇವರು ಪಕ್ಷಪಾತಿ ಅಲ್ಲ, ಎಲ್ಲರಿಗೂ ಒಂದೇ ನ್ಯಾಯ ತೀರ್ಪು. ಆದರೆ ಕೊಟ್ಟಂತ ಯಾರಿಗಾದ್ರೂ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಆ ಜವಾಬ್ದಾರಿಗೆ ತಕ್ಕಂತೆ ಲೆಕ್ಕ ಕೇಳ್ತಾರೆ. ಈಗ ಯಾಜಕರು ಅಂತ ಹೇಳಿದ್ರೆ ಯಾಜಕರು ತಮಾಷೆ ಅಲ್ಲ, ಅವರು ಅತ್ಯಂತ ಪರಿಶುದ್ಧರಾಗಿರಬೇಕು. ಅವರಿಗೆ ದೇವರ ಲೆಕ್ಕ ಕೇಳ್ತಾರೆ. ನಾವ್ಯಾಕೆ ಕೇಳಬೇಕು? ಯಾಜಕರು ಪಾದರಕ್ಷೆ ಹಾಕೊಂಡೋಗಿ ಬಲಿಪೂಜೆ ಇಡ್ತಾರೆ, ಅದೆಲ್ಲ ನಾವ್ ಯಾಕೆ ಕೇಳಬೇಕು? ಪ್ರೈಸ್ ದಿ ಲಾರ್ಡ್. ನೀನು ಹಾಕಬೇಡ, ಅವ್ರ ಹೆಂಗಾದ್ರೂ ಮಾಡ್ಕೊಳ್ಳಿ. ಸುಮಾರು ಜನ ಹೇಳೋದು ಅದನ್ನೇ. ಪ್ರೈಸ್ ದಿ ಲಾರ್ಡ್. ಪರಮಪ್ರಸಾದ ಪೆಟ್ಟಿಗೆ ಇದ್ರೂ ಕೂಡ, ಬಲಿಪೀಠ ಇದ್ರೂ ಕೂಡ ಅವರು ಶೂಗಳು ಹಾಕೊಂಡೋಗಿ ಬಲಿಪೂಜೆ ಇಡ್ತಾರೆ. ಅದಕ್ಕೆ ನ್ಯಾಯ ತೀರ್ಪಿನ ದಿನ ಲೆಕ್ಕ ಕೊಡಬೇಕಾಗಿರೋರು ಅವರು ಕೊಟ್ಕೊಳ್ತಾರೆ. ನಾವ್ ಯಾಕೆ ಅವರಿಗೆ ತೀರ್ಪು ಕೊಡ್ಲಿಕ್ಕೆ ನಾವ್ಯಾರು? ಪ್ರೈಸ್ ದಿ ಲಾರ್ಡ್. ಆ ರೀತಿ ಮಾಡಿ 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 ನಮ್ಮ ಹೃದಯವನ್ನ ಕಲ್ಲು ಮಾಡಿಕೊಂಡು ನಾವು ದೇವರ ಕೋಪಕ್ಕೆ ಇವತ್ತು ಒಳಗಾಗಿದ್ದೀವಿ. ದೇವರು ನಮ್ಮನ್ನ ದಂಡಿಸ್ಲಿಲ್ಲ, ಅವರ ಕೋಪ ಮಾತ್ರ ನಮ್ಮ ಮೇಲೆ ಇಳಿದಿದೆ. ಅದಕ್ಕೆ ನಮ್ಮ ಮಕ್ಕಳು ದಾರಿ ತಪ್ಪಿ ಹೋಗ್ತಾ ಇರೋದು. ಅದಕ್ಕೆ ನಮ್ಮ ಮಕ್ಕಳು ಅನಾರೋಗ್ಯದಿಂದ ಅಳುತ್ತಾ ಇರೋದು. ಪ್ರೈಸ್ ದಿ ಲಾರ್ಡ್. ನಿಮಗೆ ಅನ್ಯ ಜನಾಂಗದವರು ನೀವು ನೋಡಿರ್ತೀರ ಅನ್ಕೊಳ್ತೀನಿ. ಮುಸಲ್ಮಾನ್ ಬಾಂಧವರು ನೋಡಿದ್ದೀರಾ? ಅವರು ವಿಗ್ರಹಾರಾಧನೆ ಮಾಡೋದಿಲ್ಲ. ಅವರ ಅಸಹ್ಯವಾದ ಒಂದು ಅವರು ದೇವರನ್ನ ಆರಾಧಿಸ್ಲಿಕ್ಕೆ ಮಸೀದಿಗೆ ಹೋದಾಗ ಎಷ್ಟೇ ಬೆಲೆ ಬಾಳುವ ಪಾದರಕ್ಷೆ ಆಗಿದ್ರು ಅವ್ರು ದೂರ ಬಿಸಾಕಿರ್ತಾರೆ. ಮಸೀದಿ ಒಳಗಡೆ ಅವರು ಪ್ರವೇಶ ಮಾಡೋದಿಲ್ಲ. ಮತ್ತೆ ಹೆಂಗಸರು ಮನೆಯಲ್ಲೇ ಪ್ರಾರ್ಥಿಸಬೇಕಾದ್ರೆ ಅವರು ಏನು ಸಭ್ಯತೆ ಇಲ್ಲದ ವಸ್ತ್ರಗಳನ್ನು ಧರಿಸಿ ಅವರು ಪ್ರಾರ್ಥನೆ ಮಾಡೋದಿಲ್ಲ. ಅದಕ್ಕೆ ನೋಡಿ, ಅವ್ರಿಗೂ ಕೂಡ ಕಷ್ಟ ಇದೆ, ನಮಗೂ ಕಷ್ಟ ಇದೆ, ಲೋಕದಲ್ಲಿರೋ ಪ್ರತಿಯೊಬ್ಬೊಬ್ಬರಿಗೂ ಕಷ್ಟ ಇದೆ. ಆದರೆ ಅವರು ಆ ಕಷ್ಟಗಳನ್ನ ಗೆಲ್ತಾರೆ, ನಾವು ಸೋಲ್ತಾ ಇದೀವಿ. ವ್ಯತ್ಯಾಸ ಇಷ್ಟೇನೆ. ಪ್ರೈಸ್ ದಿ ಲಾರ್ಡ್. ಯಾಕೆ ಅಂತ ಹೇಳಿದ್ರೆ ಅವರು ಹಳೆ ಒಡಂಬಡಿಕೆಯನ್ನು ಸಂಪೂರ್ಣವಾಗಿ ಅನುಸರಿಸ್ತಾ ಇದ್ದಾರೆ. ಅವರು ಹಳೆ ಒಡಂಬಡಿಕೆಯನ್ನು ಸಂಪೂರ್ಣವಾಗಿ ಅಳವಡಿಸ್ಕೊಂಡಿದ್ದಾರೆ, ಅನುಸರಿಸ್ತಾ ಇದ್ದಾರೆ. ಹೊಸ ಒಡಂಬಡಿಕೆಗೆ ಇನ್ನೂ ಬಂದಿಲ್ಲ. ಅವರು ಹೊಸ ಒಡಂಬಡಿಕೆಗೆ ಬರಬೇಕಾಗಿತ್ತು, ಅವರು ಇನ್ನೂ ಬಂದಿಲ್ಲ. ನಮ್ಮ ಕುಟುಂಬ ಆಶೀರ್ವಾದವಾಗಿರಬೇಕಾದ್ರೆ ಧರ್ಮೋಪದೇಶ ಕಾಂಡಕ್ಕೆ ಹೋಗೋಣ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದಲ್ಲಿ ದೇವರು ಆಶೀರ್ವಾದಗಳನ್ನು ಕೊಡ್ತಾರೆ. ನೋಡಿ, 28ನೇ ಅಧ್ಯಾಯ ವಾಕ್ಯ 1. ನೀವು ನಿಮ್ಮ ದೇವರಾದ ಸರ್ವೇಶ್ವರನ ಮಾತನ್ನು ಶ್ರದ್ಧೆಯಿಂದ ಕೇಳಿ, ನಾನು ಈಗ ನಿಮಗೆ ಬೋಧಿಸುವ ಅವರ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಅವರು ಜಗದ ಎಲ್ಲಾ ಜನಾಂಗಗಳಿಗಿಂತ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವರು. ಪ್ರೈಸ್ ದಿ ಲಾರ್ಡ್. ಓಕೆ, ಅದೇ 9ನೇ ವಾಕ್ಯ ಓದಿ. 9ನೇ ವಾಕ್ಯ. ನೀವು ನಿಮ್ಮ ದೇವರಾದ ಸರ್ವೇಶ್ವರನ ಆಜ್ಞೆಗಳನ್ನು ಅನುಸರಿಸಿ ಅವರು ಹೇಳಿದ ಮಾರ್ಗದಲ್ಲಿ ನಡೆದರೆ ಅವರು ವಾಗ್ದಾನ ಮಾಡಿದಂತೆ ನಿಮ್ಮನ್ನು ತಮ್ಮ ಮೀಸಲಾದ ಜನರನ್ನಾಗಿ ನೆಲೆಗೊಳಿಸುವರು. ನೋಡಿ, ಇಲ್ಲಿ ವಾಕ್ಯ ಹೇಳ್ತಾ ಇದೆ, ತಮ್ಮ ಮೀಸಲಾದ ಜನರನ್ನಾಗಿ ನೆಲೆಗೊಳಿಸುವರು ಅಂತ. ಇದೊಂದು ವಾಗ್ದಾನ. ಹಾಗಾದ್ರೆ ನಾವು ಯಾಕೆ ಇವತ್ತೊಂದು ದಿನ ನಮ್ಮ ಕುಟುಂಬದಲ್ಲಿ ಸಮಸ್ಯೆ, ನೋವು, ಬಾಧೆ ಎಲ್ಲವನ್ನು ನಾವು ಅನುಭವಿಸ್ತಾ ಇದೀವಿ ಅಂತ ಹೇಳಿದ್ರೆ ಅದಕ್ಕೆ ಒಂದೇ ಒಂದು ಕಾರಣ ಇದೆ. ಏನ್ ಗೊತ್ತಾ? ಕಾರಣ ಇಷ್ಟೇನೆ. ರೋಮನರಿಗೆ ಬರೆದ ಪತ್ರ 1ನೇ ಅಧ್ಯಾಯ 21-22. 1ನೇ ಅಧ್ಯಾಯ ವಾಕ್ಯ 21 ಹಾಗೂ 22. ಅವರು ಅರಿತಿದ್ದರೂ ದೇವರೆಂದು ಗೌರವಿಸಲಿಲ್ಲ, ದೇವರಿಗೆ ಉಪಕಾರ ಸ್ಮರಣೆಯನ್ನು ಮಾಡಲಿಲ್ಲ, ಬದಲಾಗಿ
ಅವರು ವ್ಯರ್ಥ ಆಲೋಚನೆಗಳಲ್ಲಿ ಮಗ್ನರಾದರು. ಅವರ ವಿವೇಕರಹಿತ ಮನಸ್ಸು ಅಂಧಕಾರಮಯ ಆಯಿತು. ತಾವೇ ಜ್ಞಾನಿಗಳೆಂದು ಕೊಚ್ಚಿಕೊಳ್ಳುತ್ತಾ ಅವರು ನಿಜವಾಗಿಯೂ ಮೂರ್ಖರಾದರು. ಈಗ ನಾವು ಮೂರ್ಖರಾಗಿ ನಾವು ಜೀವಿಸ್ತಾ ಇದೀವಿ. ನಮಗೆಲ್ಲ ಗೊತ್ತಿದೆ ಅಂತೇಳಿ ನಾವು ಮೂರ್ಖರಾಗಿ ಜೀವಿಸ್ತಾ ಇದೀವಿ. ದೇವರ ವಾಗ್ದಾನ ನಾವು ಅಂಗೀಕಾರ ಮಾಡ್ಕೊಳ್ತಾ ಇಲ್ಲ. ದೇವರ ವಾಗ್ದಾನದ ಮೇಲೆ ನಮಗೆ ಏನಿಲ್ಲ, ಎಚ್ಚರಿಕೆ ಇಲ್ಲ, ನಂಬಿಕೆ ಇಲ್ಲ, ಎಚ್ಚರಿಕೆ ಇಲ್ಲ. ಕಳೆದ ಕ್ಲಾಸಲ್ಲಿ ಕಳೆದ ಸುಮಾರು ದಿನಗಳ ಅಂದ್ರೆ ಒಂದು ಸ್ವಲ್ಪ ದಿನಗಳಿಂದ ನಾನು ನಿಮ್ಗೆ ಏನು ತಿಳಿಸ್ಕೊಟ್ಟಿದೆ. ಯೆರೆಮೀಯ ಪ್ರವಾದಿಯ ಗ್ರಂಥ 32ನೇ ಅಧ್ಯಾಯ ವಾಕ್ಯ 39ರಿಂದ 40 2 ವಾಕ್ಯಗಳನ್ನು ಓದಬೇಕಾದ್ರೆ ದೇವರು ನಮ್ಮೊಂದಿಗೆ ಮಾಡಿಕೊಂಡಂತ ಆ ಒಡಂಬಡಿಕೆಯ ವಿಷಯದಲ್ಲಿ ಭಯಭಕ್ತಿ ಉಳ್ಳವರಾಗಿರ್ಬೇಕು ನಾವು. ಮಾತ್ಯಮರಿಯಮ್ಮನವರೊಂದಿಗೆ ದೇವರು ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತಾರೆ. ಆ ಒಡಂಬಡಿಕೆ ವಿಷಯದಲ್ಲಿ ಮಾತ್ಯಮರಿಯಮ್ಮನವರು ಬಹಳ ಭಯಭಕ್ತಿ ಉಳ್ಳವರಾಗಿದ್ರು. ಇವತ್ತು ನಾವು ಭಯಭಕ್ತಿ ಉಳ್ಳವರಾಗಿಲ್ಲ. ಸುಮ್ಮನೆ ಕಾಟಾಚಾರಕ್ಕೆ ಮಾತ್ರ ನಾವು ಏನ್ ಮಾಡ್ತೀವಿ, ಜಪ್ಸರ ಮಾಡುವಂಥದ್ದು, ಅವರ ನಾಮವನ್ನ ಅವಮಾನ ಪಡಿಸುವಂಥದ್ದು, ತಲೆ ಮೇಲೆ ಬಟ್ಟೆ ಹಾಕೊಳ್ಳೋದಿಲ್ಲ. ದೇವಾಲಯದಲ್ಲಿ ನೋಡಿ ಅವರ ವಯ್ಯಾರಗಳನ್ನು ನೋಡಿ, ಅವರು ನಡೆದುಕೊಳ್ಳುವ ರೀತಿಯನ್ನು ನೋಡಿ. ಪ್ರೈಸ್ ದಿ ಲಾರ್ಡ್. ಅವರು ನಡೆದುಕೊಳ್ಳುವ ರೀತಿ ನೀತಿ ಎಲ್ಲವನ್ನ ನೋಡಿ ನೀವು ಅದಾದ ಮೇಲೆ ಸುಮಾರು ವರ್ಷಗಳಾದ್ಮೇಲೆ ಅವರ ಮಕ್ಕಳನ್ನು ನೋಡಿ ನೀವು, ಅಥವಾ ಅವರ ಮೊಮ್ಮಕ್ಕಳನ್ನು ನೋಡಿ ನೀವು ಹೇಗಿರ್ತಾರಂತೇಳಿ. ದೇವರ ಕೋಪಕ್ಕೆ ನಾವು ಒಳಗಾಗಬಾರ್ದು. ಇದೆಲ್ಲ ನಾವು ಏನ್ ಗೊತ್ತಾ, ಜನರನ್ನ ಮೆಚ್ಚಿಸುವುದಕ್ಕಾಗಿ ನಾವು ದೇವಾಲಯದ ಒಳಗಡೆ ಪಾದರಕ್ಷೆಗಳನ್ನು ಹಾಕೊಂಡು ಹೋಗ್ತೀವಿ. ಜನರಿಗೆ ನಮ್ಮನ್ನೇ ತೋರ್ಪಡಿಸಿಕೊಳ್ಳುವುದಕ್ಕಾಗಿ ನಾವು ಅರ್ಧಬರ್ಧ ಬಟ್ಟೆ ಹಾಕೊಂಡು ಹೋಗ್ತೀವಿ. ಅರ್ಧಬರ್ಧ ಬಟ್ಟೆ ಎಲ್ಲಿ ಬಂತು ಗೊತ್ತಾ ನಿಮಗೆ? ಅರ್ಧಬರ್ಧ ಬಟ್ಟೆ ಎಲ್ಲಿ ಬಂತು ಗೊತ್ತಾ? ಹೇಗ್ ಬಂತು ಈ ಲೋಕಕ್ಕೆ? ಈ ಲೋಕಕ್ಕೆ ಬರ್ಲಿಕ್ಕೆ ಕಾರಣ ಏನು? ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಕಾರಣ ಏನು ಗೊತ್ತಾ? ಪಾಪ ಮಾಡಿದ ತಕ್ಷಣ ಆದಾಮ ಮತ್ತೆ ಅವಳು ಏನಾಗಿದ್ರು? ಬೆತ್ತಲೆಯಾಗಿರುವುದನ್ನು ಕಂಡು. ಹೌದಾ? ವಾಕ್ಯ ಓದಿ, ಆದಿಕಾಂಡ 3ನೇ ಅಧ್ಯಾಯ 7ನೇ ವಾಕ್ಯ. ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದವು, ತಾವು ಬೆತ್ತಲೆಯಾಗಿದ್ದೇವೆ. ಬೆತ್ತಲೆಯಾಗಿದ್ದೇವೆ. ಈಗ ನೀವು ದೇವಾಲಯದ ಒಳಗಡೆ ಅರ್ಧಬರ್ಧ ಬಟ್ಟೆ ಹಾಕೊಂಡೋಗಿ ಬೇರೆಯವರ ಪಾಪಕ್ಕೆ ನೀವು ಪ್ರಚೋದನೆ ಕೊಟ್ಟಾಗ ನೀವು ಏನಾಗಿದ್ದೀರಾ? ನೀವು ಬೆತ್ತಲೆಯಾಗಿದ್ದೀನಿ ಅನ್ನೋದನ್ನ ನೀವು ಲೋಕಕ್ಕೆ ಅಂದ್ರೆ ದೇವರಿಗೆ ತಿಳಿಸ್ಕೊಡ್ತಾ ಇದ್ದೀರಾ. ನಾನು ಬೆತ್ತಲೆಯಾಗಿದ್ದೀನಿ ಅಂತ ಹೇಳಿ ನೀವು ತಿಳಿಸ್ಕೊಡ್ತಾ ಇದ್ದೀರಾ. ಅದು ನಿಜನೂ ಕೂಡ. ನೀವು ಖಂಡಿತವಾಗ್ಲೂ ಆ ಒಂದು ಸಮಯ ಬಂದಾಗ ಬೆತ್ತಲೆ ಆಗ್ತೀರಾ. ಆ ಒಂದು ಸಮಯ ಬಂದಾಗ ಬೆತ್ತಲೆ ಖಂಡಿತವಾಗ್ಲೂ ಆಗ್ತೀರಾ. ಅನಾರೋಗ್ಯದ ವಿಷಯದಲ್ಲಿರ್ಬೋದು, ಹಣಕಾಸಿನ ವಿಷಯದಲ್ಲಿರ್ಬೋದು, ಬೇರೆ ಯಾವುದೇ ವಿಷಯದಲ್ಲಿರ್ಬೋದು, ಬೆತ್ತಲೆ ನೀವು ಹಾಕ್ತೀರಾ. ದೇವಾಲಯದಲ್ಲಿ ನೀವು ಹೇಗೆ ವರ್ತಿಸ್ತೀರೋ ಆ ರೀತಿಯಾದ ಆಶೀರ್ವಾದ. ಇದೊಂದು ಎಚ್ಚರಿಕೆಯ ಸಂದೇಶ. ಏಕೆ ಅಂತ ಹೇಳಿದ್ರೆ ಈ ದಿನಗಳಲ್ಲಿ ದೇವರು ಪ್ರಭುವಿನ 2ನೇ ಬರುವಿಕೆಯ ಎಲ್ಲ ಮುನ್ಸೂಚನೆಗಳು ಬೈಬಲಲ್ಲಿ ಬರೆದಿರುವ ರೀತಿಯಲ್ಲಿ ನೆರವೇರ್ತಾ ಇದೆ. ಈ ಆತ್ಮಗಳನ್ನು, ನಿಮ್ಮ ಆತ್ಮಗಳನ್ನು ನೀವು ರಕ್ಷಿಸಿಕೊಳ್ಳಿರಿ. ಬೇರೆ ಯಾರು ರಕ್ಷಿಸಲಿಕ್ಕೆ ಸಾಧ್ಯನೇ ಇಲ್ಲ. ಇದೊಂದು ಗ್ರೇಸ್ ಪೀರಿಯಡ್ ಕೊಟ್ಟಿದ್ದಾರೆ ದೇವರು. ಆಕ್ಚುಲಿ ದೇವರು ಇಷ್ಟರಲ್ಲಿ ಬರಬೇಕಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಅಬ್ರಹಾಮನಿಂದ ದಾವೀದನ ತನಕ 2000 ವರ್ಷಗಳು, ಅದಾದ ಮೇಲೆ ಪ್ರಭು ಯೇಸು ಕ್ರಿಸ್ತರ ತನಕ 2000 ವರ್ಷಗಳು, ಪ್ರಭು ಯೇಸು ಕ್ರಿಸ್ತರ ಇಲ್ಲಿ ತನಕ 2000 ವರ್ಷಗಳು, ಒಟ್ಟು 6000 ವರ್ಷಗಳು. ಆದ್ರೆ 25 ವರ್ಷ ಗ್ರೇಸ್ ಪೀರಿಯಡ್. ಗ್ರೇಸ್ ಪೀರಿಯಡ್ ಅಂದ್ರೆ ಏನು ಗೊತ್ತಾ? ಗ್ರೇಸ್ ಪೀರಿಯಡ್ ಅಂದ್ರೆ ಏನು ಗೊತ್ತಾ ನಿಮಗೆ? ಈಗ ನೀವು ಮೊಬೈಲ್ ರೀಚಾರ್ಜ್ ಮಾಡ್ತೀರಲ್ವಾ? ಮೊಬೈಲ್ ರೀಚಾರ್ಜ್ ಮಾಡಿದಾಗ ಆ ಡೇಟ್ ಮುಗೀತು. ಡೇಟ್ ಮುಗಿದ ಮೇಲೂ ಕೂಡ ನೀವು ರೀಚಾರ್ಜ್ ಮಾಡಿಲ್ಲ ಅಂದ್ರೆ ಔಟ್ ಗೋಯಿಂಗ್ ಕಟ್ ಆಗುತ್ತೆ. ಒನ್ಲಿ ಇನ್ಕಮಿಂಗ್ ಮಾತ್ರ ಬರ್ತಾ ಇರುತ್ತೆ. ಆಗ ಅವರು ಎಚ್ಚರಿಕೆ ಕೊಡ್ತಾ ಇರ್ತಾನೆ, ನಿಮ್ಮ ಸಂಪರ್ಕ ಆದಷ್ಟು ಬೇಗ ಕಡಿತಗೊಳ್ಳಲಿದೆ, ಆದಷ್ಟು ಬೇಗ ರೀಚಾರ್ಜ್ ಮಾಡಿ. ನೋಡಿ, ರೀಚಾರ್ಜ್ ಮಾಡಲಿಕ್ಕೆ ಡೇಟ್ ಇದ್ರೂ ಕೂಡ 1 ವಾರ ಮುಂಚಿತವಾಗಿ ಅವನು ಎಚ್ಚರಿಕೆ ಕೊಡ್ತಾನೆ. ರೀಚಾರ್ಜ್ ಮಾಡಿಕೊಳ್ಳಿ.
ಅದಾದ್ಮೇಲೆ ರೀಚಾರ್ಜ್ ಮಾಡಿಲ್ಲ ಅಂದರೆ ಆ ಸಮಯ ಬಂದಾಗ ಕಟ್ ಆಗುತ್ತೆ. ಏನು? ಔಟ್ ಗೋಯಿಂಗ್ ಕಟ್ ಆಗುತ್ತೆ, ಒನ್ಲಿ ಇನ್ಕಮಿಂಗ್ ಮಾತ್ರ ಇರುತ್ತೆ. ಆ ಸಮಯನೂ ಕೂಡ ಹೋಯ್ತು ಅಂತ ಹೇಳಿದ್ರೆ ಸುಮಾರು ಒಂದು 2-3 ದಿನನೋ ಅಥವಾ 4-5 ದಿನನೋ ಕೊಡ್ತಾನೆ. ಅದೇ ಥರನೇ ದೇವರು ಇವತ್ತು ನಮಗೆ 25 ವರ್ಷಗಳ ಕಾಲ ಟೈಮ್ ಕೊಟ್ಟಿದ್ದಾರೆ. 25 ವರ್ಷಗಳ ಕಾಲ ಟೈಮ್ ಕೊಟ್ಟಿದ್ದಾರೆ. ಬದಲಾಗ್ಲಿ. ಎಸೆಕಿಯೇಲ್ ಪ್ರವಾದಿಯ ಗ್ರಂಥ 18ನೇ ಅಧ್ಯಾಯ 23ನೇ ವಾಕ್ಯ ಹೇಳುವ ಹಾಗೆ, ಎಸೆಕಿಯೇಲ್ ಪ್ರವಾದಿಯ ಗ್ರಂಥ 18ನೇ ಅಧ್ಯಾಯ 23ನೇ ವಾಕ್ಯ ನುಡಿಯುವ ಹಾಗೆ, ಯಾವ ಪಾಪಿಯ ಮರಣದಲ್ಲೂ ನನಗೆ ಲವಲೇಶವು ಸಂತೋಷ ಇಲ್ಲ. ಆ ಪಾಪಿ ಮನ ಪರಿವರ್ತನೆ ಹೊಂದಬೇಕು. ನೋಡಿ, ಯೋಬ ತನ್ನ ಮಕ್ಕಳು ಎಲ್ಲಿ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿಬಿಡ್ತಾರೋ ಅಂತ ಹೇಳಿ, ದೇವರಿಗೆ ವಿರುದ್ಧವಾಗಿ ಎಲ್ಲಿ ಪಾಪ ಮಾಡಿದಾರೋ ಅಂತ ಎಂಬ ಭಯಕ್ಕೋಸ್ಕರ, ಅದು ಯಾವ ರೀತಿ ಪಾಪ ಅಂತೆ ನೋಡಿ. ಯೋಬ ನೋಡಿ, 1ನೇ ಅಧ್ಯಾಯಕ್ಕೆ ಹೋಗಿ, 1ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ, 1ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನಾನೇ ಓದ್ತೀನಿ. ಔತಣದ ಸರದಿ ತೀರಿದ ಬಳಿಕ ಯೋಬನು ತನ್ನ ಮಕ್ಕಳು ಒಂದು ವೇಳೆ ಪಾಪ ಮಾಡಿ ಮನದಲ್ಲೇ ದೇವರನ್ನ ದೂಷಿಸಿಕೊಂಡಿರಬಹುದು. ಮನಸ್ಸಲ್ಲೇ ದೇವರನ್ನ ಅವನು ದೂಷಿಸಿರ್ಬೋದು ಪಾಪ ಮಾಡಿ. ಆಗ ಆ ಮಟ್ಟಿಗೆ ಯೋಬ ಯೋಚನೆ ಮಾಡ್ತಾರೆ. ನಾವೆಲ್ಲ ಏನು ಮಾಡ್ತೀವಿ? ಅರ್ಧ ಬರ್ಧ ಬಟ್ಟೆಗಳು ಹಾಕ್ಕೊಂಡು, ಪಾದರಕ್ಷೆಗಳನ್ನ ಹಾಕ್ಕೊಂಡು, ದೇವಾಲಯದ ಒಳಗಡೆ ಹೋಗಿ ದೇವರ ಆ ವಸ್ತ್ರದ ಮೇಲೆ ನಿಂತ್ಕೊಂಡು ಜನರಿಗೆ ಪಾಪ ಬರುವಂತೆ ಮಾಡಿ, ದೇವರ ಘನತೆ ಗೌರವಕ್ಕೆ ನಾವು ಕುಂದು ತಂದಾಗ ದೇವರ ಕೋಪ ನಮ್ಮ ಮೇಲೆ ಎರಗದೆ ಬೀಳುತ್ತಾ? ಖಂಡಿತವಾಗ್ಲೂ ಎರಗುತ್ತೆ. ಇವತ್ತು ನಾವು ಏನು ತಿಂತಾ ಇದ್ದೀವಿ, ನಾವು ಏನು ಕುಡಿತಾ ಇದ್ದೀವಿ, ನಾವು ಏನು ಶೇಖರಣೆ ಮಾಡಿಟ್ಕೊಂಡಿದ್ದೀವಿ, ಅದೆಲ್ಲ ಎಲ್ಲ ಸಂಕಷ್ಟಗಳು ಬಂದಿರೋದು ಒಂದು ನಮ್ಮ ಪಿತೃಗಳಿಂದ, ಇಲ್ಲ ನಾವು ಮಾಡ್ಕೊಂಡಿರೋದು. ಹಾಗಾಗಿ ಯೋಬನಂತೆ ಪ್ರತಿ ಕುಟುಂಬವು ಬೆಳಗ್ಗೆ ಎದ್ದ ತಕ್ಷಣ ದೇವರ ಸಮ್ಮುಖದಲ್ಲಿ ಕುಳಿತುಕೊಂಡು, ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಸೇರಿ ಕುಳಿತುಕೊಂಡು ಒಟ್ಟಾಗಿ ಸೇರಿ, ದೇವರೇ ನಮ್ಮ ಕುಟುಂಬದ ಮೇಲೆ ನಿಮ್ಮ ಕೋಪ ಇಳಿದು ಬರಬಾರದು ಸ್ವಾಮಿ, ನಮ್ಮ ಮಕ್ಕಳು ಅಥವಾ ನಮ್ಮ ಪಿತೃಗಳು ಮಾಡಿದ ಆ ಒಂದು ಪಾಪದ ಕಾರ್ಯಗಳು ನಮ್ಮನ್ನ ಹಿಂಬಾಲಿಸಬಾರದು, ನಾವು ಇಲ್ಲಿಗೆ ಬ್ಲಾಕ್ ಮಾಡ್ತಾ ಇದ್ದೀವಿ, ಇಲ್ಲಿಗೆ ತಡೆಯಾಗಬೇಕು, ಇದಿಲ್ಲೇ ಸಂಪೂರ್ಣವಾಗಿ ನಿಷ್ಕ್ರಿಯಗೊಳ್ಳಬೇಕು ಅಂತ ಪ್ರಾರ್ಥನೆ ಮಾಡಬೇಕು. ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಬೇಕು. ಯಾವ ಕುಟುಂಬ ಪ್ರಾರ್ಥಿಸುತ್ತದೋ ಆ ಕುಟುಂಬ ಬಿಡುಗಡೆಯನ್ನು ಹೊಂದಿಕೊಳ್ತದೆ. ಆಮೇನ್. ಯಾವ ಕುಟುಂಬ ಪ್ರಾರ್ಥಿಸೋದಿಲ್ವೋ ಅದು ಹಾಗೆಯೇ ಮುಂದುವರಿತಾ ಇರುತ್ತೆ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದು, ನಾನು ಅತಿ ಬೇಗನೆ ಬರುತ್ತೇನೆ, ಅವರವರ ಕೃತ್ಯಗಳಿಗೆ ತಕ್ಕಂತೆ ನೀಡುವ ಪ್ರತಿಫಲ ನನ್ನ ಕೈಯಲ್ಲಿದೆ. ಜೀವಂತವಾಗಿರಬೇಕಾದ್ರೆ ನಾವು ಪ್ರಾರ್ಥಿಸಬೇಕು. ನೀವು ಶೇಖರಣೆ ಮಾಡಿಕೊಂಡಿರುವ ಆಭರಣಗಳು ಪರಲೋಕಕ್ಕೆ ಬರೋದಿಲ್ಲ, ಆಸ್ತಿ ಪಾಸ್ತಿ ಯಾವುದೂ ಬರೋದಿಲ್ಲ. ದೇವರು ಕೊಟ್ಟಂತ ಸಮಯ ಇದು. ಪ್ರಾರ್ಥಿಸ್ರಿ, ಪಾಪ ಕ್ಷಮೆ ಕೇಳಿಕೊಳ್ಳ್ರಿ. 1 ಗಂಟೆ ಅಲ್ಲ, 2 ಗಂಟೆ ಅಲ್ಲ, 3 ಗಂಟೆ ಅಲ್ಲ, ಎಷ್ಟು ಗಂಟೆ ಆದರೂ ದೇವರ ಸಮ್ಮುಖದಲ್ಲಿ ಕುಳಿತುಕೊಳ್ಳಿ, ದೇವರ ಪ್ರಸನ್ನತೆಯಲ್ಲಿ ಕುಳಿತುಕೊಳ್ಳಿ. ಕೆಲಸ ಮಾಡುವ ಸಮಯದಲ್ಲಿ ನೀವು ಪ್ರಾರ್ಥನೆ ಮಾಡಿ, ದೇವರೇ ನನ್ನ ಮಾಡಿದ ಪಾಪಗಳಿಗೆ ಕ್ಷಮೆ ಕೊಡಿ. ನೀವು ಕೊಡಲೇಬೇಕು. ವಾಗ್ದಾನ ಹಿಡಿದು ಪ್ರಾರ್ಥನೆ ಮಾಡಿ. ಅದು ಬಿಟ್ಟು ಊರೆಲ್ಲ ಸುತ್ತಾಡಿಕೊಂಡು ತಿರುಗಾಡಿಕೊಂಡು ಸಮಯ ವೇಸ್ಟ್ ಮಾಡಿಕೊಂಡು ಅಂತಿಮ ದಿನ ನೀವೇನು ಮಾಡ್ತೀರಾ? ಅಂತಿಮ ದಿನ ನೀವೇನು ಮಾಡಲಿಕ್ಕೆ ಸಾಧ್ಯ? ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಪ್ರೈಸ್ ದಿ ಲಾರ್ಡ್. ದೇವರು ನಮಗೆ ನೀಡಿದ ಆಜ್ಞೆಗಳನ್ನು ಅನುಸರಿಸಿ ನಡಿಬೇಕೇ ಹೊರತು ಅದನ್ನು ಯಾರೂ ಬದಲಾಯಿಸುವಂತಿಲ್ಲ, ಯಾರೂ ಅದನ್ನು ತಿರಸ್ಕಾರ ಮಾಡುವಂತಿಲ್ಲ. ಆ ಆಜ್ಞೆಗಳು ಇರುವುದು ನಮ್ಮನ್ನು ನಾಶ ಮಾಡಲಿಕ್ಕೆ ಅಲ್ಲ. ಗಮನದಲ್ಲಿಟ್ಕೊಳ್ಳಿ. ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಗಮನದಲ್ಲಿಟ್ಕೊಳ್ಳಿ. ಆ ದೇವರು ಕೊಟ್ಟಂತ ಆಜ್ಞೆಗಳು ನಮ್ಮನ್ನು ನಾಶ ಮಾಡಲಿಕ್ಕೆ ಅಲ್ಲ, ಬದಲಾಗಿ ನಮ್ಮನ್ನು ಬಲಪಡಿಸಲಿಕ್ಕೆ, ಪರಲೋಕದ ಮೆಟ್ಟಲುಗಳನ್ನು ಹತ್ತುವುದಕ್ಕಾಗಿ ದೇವರು ಇಟ್ಟಂತ ಆಜ್ಞೆಗಳು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ.